ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ, ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದ ಅಯತಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕಾದ ಜಂಟಿ ದಾಳಿಗೆ ಹತರಾಗಿದ್ದ ಅಯತಲ್ಲಾ ಅಲಿ ಖಮೇನಿಯವರ ಮೃತದೇಹ ಇದೀಗ 125 ದಿನಗಳ ನಂತರ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜುಲೈ 4ನೇ ತಾರೀಕಿನಿಂದ ಧಾರ್ಮಿಕ ವಿಧಿವಿಧಾನಗಳು, ಮೆರವಣಿಗೆಗಳು, ಸಾರ್ವಜನಿಕ ದರ್ಶನ, ಅದಾದ ನಂತರ ಇರಾಕ್ ರಾಷ್ಟ್ರದ ಪ್ರವೇಶ, ವಾಪಸ್ ಮೃತದೇಹವನ್ನು ತೆಗೆದುಕೊಂಡು ಬಂದು ಮಷಾದ್ನಲ್ಲಿ ಅಂತ್ಯಕ್ರಿಯೆ ಮಾಡುವಂತಹ ಪ್ರೊಸೆಸ್ಸು ಎಲ್ಲವೂ ಕೂಡ ನಡೀತಾ ಇದೆ. ಒಂದು ಕಡೆ ಇರಾನ್ನ ದೇಶದ ಜನ ತಮ್ಮ ಸರ್ವೋಚ್ಚ ನಾಯಕನಿಗೆ ಅಂತಿಮ ಹಂತದ ನಮನವನ್ನು ಸಲ್ಲಿಸಿ ಬೀಳ್ಕೊಡ್ತಾ ಇದ್ದರೆ, ಮತ್ತೊಂದು ಕಡೆ ಶತ್ರು ದೇಶವಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಈ ಅಂತ್ಯಕ್ರಿಯೆ ವಿಚಾರವನ್ನೇ ತೆಗೆದುಕೊಂಡು ಲೇವಡಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸಬೇಕಾದ ಸಂಗತಿ, ನಾವು 1 ತಿಂಗಳ ಯುದ್ಧ ವಿರಾಮವನ್ನು ಕೊಟ್ಟಿದ್ದೀವಿ ಅಂತ್ಯಕ್ರಿಯೆ ಕಾರಣಕ್ಕಾಗಿ ಅಂತ ಮೊದಲ ದಿನ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟರು. 2ನೇ ದಿನ ಅಮೆರಿಕಕ್ಕೆ ಶಕ್ತಿ ಸಾಮರ್ಥ್ಯ ಇದೆ, ಆ ಶಕ್ತಿ ಸಾಮರ್ಥ್ಯವನ್ನು ಬಳಕೆ ಮಾಡಿಕೊಂಡು ಅಂತ್ಯಕ್ರಿಯೆ ಜಾಗವನ್ನೇ ನಾವು ಟಾರ್ಗೆಟ್ ಮಾಡುವ ಮುಖಾಂತರ ದಾಳಿ ಮಾಡಬಹುದಿತ್ತು, ಆದರೆ ಆ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನನ್ನು ಬಗ್ಗು ಬಡಿಯುವಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ, ಆ ಸಮಯಾವಕಾಶ ಸಿಕ್ಕರೆ ನಾವು ಬಗ್ಗು ಬಡಿತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇರುವಂತಹ ರೀತಿ. ಇವೆಲ್ಲದರ ನಡುವೆ ಲಕ್ಷಾಂತರ ಜನ ಅಯತಲ್ಲಾ ಅಲಿ ಖಮೇನಿಯವರ ಸಾರ್ವಜನಿಕ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಆ ಮುಖಾಂತರ ಒಂದು ಶಕ್ತಿ ಪ್ರದರ್ಶನವನ್ನು, ಒಂದು ರಾಜಕೀಯ ಶಕ್ತಿ ಪ್ರದರ್ಶನವನ್ನು ಇಡೀ ಮಧ್ಯಪ್ರಾಚ್ಯದಲ್ಲಿ ತೋರಿಸುವ ಮುಖಾಂತರ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಏನಿದು ಎಚ್ಚರಿಕೆ? ಈ ಅಂತ್ಯಕ್ರಿಯೆ ಮುಖಾಂತರ ಇರಾನ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಏನಾದರೂ ಮಾಡ್ತಿದೆಯಾ? ನಾನು ಯಾವುದೇ ಕಾರಣಕ್ಕೂ ಬಗ್ಗಿಲ್ಲ ಅನ್ನೋ ಸಂದೇಶವನ್ನು ಇಸ್ರೇಲ್ ಮತ್ತು ಅಮೆರಿಕ ಕೊಡ್ತಾ ಇದೆಯಾ? ಏನಿದ್ರು ಒಳಮರ್ಮ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ, ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ, ಇರಾನ್ ರಾಜತಾಂತ್ರಿಕ ಶಕ್ತಿ ಪ್ರದರ್ಶನ. ಅಯತಲ್ಲಾ ಅಲಿ ಖಮೇನಿ 1979ರ ಇಸ್ಲಾಮಿಕ್ ಕ್ರಾಂತಿಯಾದ ನಂತರ ಸರ್ವೋಚ್ಚ ನಾಯಕರಾಗಿ ಆಯ್ಕೆಯಾಗಿದ್ದಂಥ ವ್ಯಕ್ತಿ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಇರಾನನ್ನು ಮುನ್ನಡೆಸದಂತಹ ರೀತಿ. ಇರಾನ್ ಮತ್ತು ಭಾರತದ ಸಂಬಂಧದ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಒಂದು ಮಿತ್ರ ದೇಶವಾಗಿತ್ತು. ಇದೇ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರುವ ತನಕ 2019 ಮೇ 31ರ ತನಕವೂ ಕೂಡ ಭಾರತ ಇರಾನ್ನಿಂದ ಅತಿ ಹೆಚ್ಚು ತೈಲವನ್ನು ತೆಗೆದುಕೊಂಡು ಬರ್ತಾ ಇತ್ತು. ಯಾವಾಗ ಅಮೆರಿಕ ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನೆಲ್ಲವನ್ನ ಕಡ ಹೇರಿತ್ತು, ಅಲ್ಲಿಂದ ಇಲ್ಲಿಯ ತನಕ ತೈಲ ವ್ಯಾಪಾರ ಸ್ಥಗಿತ ಆಗಿತ್ತು. ಇದಾದ ನಂತರ ಅಯತಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಆಯಿತು. ಭಾರತ ಶೀಘ್ರವೇ ಅವರಿಗೊಂದು ಸಂತಾಪವನ್ನು ಸೂಚಿಸಲಿಲ್ಲ ಎನ್ನುವಂಥ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಇವೆಲ್ಲದರ ನಡುವೆ ಭಾರತದ ಒಂದು ನಿಯೋಗ ಇದೀಗ ಅಯತಲ್ಲಾ ಅಲಿ ಖಮೇನಿ ಅವರಿಗೆ ಟೆಹರಾನ್ನಲ್ಲಿ ತಮ್ಮ ಅಂತಿಮ ನಮನಗಳನ್ನು ಸಲ್ಲಿಸಿದೆ. ಭಾರತದಿಂದ ಒಂದು ನಿಯೋಗ ಹೋಗಿದೆ. ಶಿಯಾ ಮುಸಲ್ಮಾನ್ ಸಮುದಾಯದ ಕೆಲ ಮುಖಂಡರು ಕೂಡ ಹೋಗಿದ್ದಾರೆ. ಅದು ಜಮ್ಮು ಕಾಶ್ಮೀರ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇರುವಂಥ ಹೇಳಿಕೆಗಳು ಮತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಒಂದು ಕಡೆ ಇರಾನ್ ದೇಶದಲ್ಲಿ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ, ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ದಾಳಿಯಾಗುವ ಪ್ರಯತ್ನಗಳಾಗಿದೆ. ದಾಳಿಯ ಭಾಗವಾಗಿ ಇದೀಗ ಒಂದು ಹಡಗಿಗೆ ಏಟು ಕೂಡ ಬಿದ್ದಿದೆ. ಹಾಗಾದರೆ ಏನಿದು ಪ್ರಕರಣ? ಯಾವ ಕಾರಣಕ್ಕಾಗಿ ಆಯಿತು? ಒಪ್ಪಂದವನ್ನು ಮಾಡಿಕೊಳ್ಳಿ, ಇಲ್ಲದೆ ಇದ್ದರೆ ನಿಮ್ಮ ಕಥೆಯನ್ನು ಮುಗಿಸ್ತೀವಿ ಅಂತ ಪುನರಪಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಪರಮಾಣು ಕಾರ್ಯಕ್ರಮವನ್ನು ನಿಶಸ್ತ್ರೀಕರಣ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಇರಾನ್ನಲ್ಲಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಖಮೇನಿ ಅಂತ್ಯಕ್ರಿಯೆ, ಟೆಹರಾನ್ನಲ್ಲಿ ಜನಸಾಗರ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಜನಸಾಗರವೇ ಹರಿದು ಬಂದ್ಬಿಟ್ಟಿದೆ. ಇರಾನ್ನ ಪರಮೋಚ್ಚ ನಾಯಕರಾಗಿದ್ದಂಥ ಅಯತಲ್ಲಾ ಅಲಿ ಖಮೇನಿ, ನಾವು ಮೊನ್ನೆಯೂ ಕೂಡ ಹೇಳ್ತಾ ಇದ್ವಿ, 2022ರಲ್ಲಿ ಹಿಜಾಬ್ ವಿಚಾರದ ಕಾರಣಕ್ಕಾಗಿ
ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು ಇರಾನ್ನಲ್ಲಿ. ಮಹಿಳೆಯರು, ಯುವಕರು ಎಲ್ಲ ಕೂಡ ಬಂದು ಪ್ರತಿಭಟನೆ ಮಾಡಿದ್ರು. ಅಯತಲ್ಲಾ ಅಲಿ ಖಮೇನಿ ಅವರಿಗೆ ಸಾವು ಬರಲಿ, ಆ ವ್ಯಕ್ತಿ ಸಾಯಲಿ ಅಂತೆಲ್ಲ ಪ್ರತಿಭಟನೆ ಮಾಡಿದ್ರು. ಆದರೆ ಇದರ ಹೊರತಾಗಿಯೂ ಕೂಡ ಇವತ್ತು ಕೋಟ್ಯಾಂತರ ಜನ ಸೇರಿದ್ದಾರೆ. 2025ರ ಡಿಸೆಂಬರ್ ತಿಂಗಳಲ್ಲಿ ಅಯತಲ್ಲಾ ಅಲಿ ಖಮೇನಿ ಅವರ ವಿರುದ್ಧ, ಅವರ ಅಧಿಕಾರದ ವಿರುದ್ಧ, ಇರಾನ್ನ ಒಟ್ಟಾರೆ ಆರ್ಥಿಕತೆಯ ವಿರುದ್ಧ ಯುವಕರೆಲ್ಲ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು. ಇರಾನ್ನ ಕರೆನ್ಸಿಯ ಮೌಲ್ಯ ಕುಸಿತಾ ಇದೆ, ಉದ್ಯೋಗ ಸಿಗ್ತಾ ಇಲ್ಲ, ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಮಾರುಕಟ್ಟೆಗಳನ್ನೆಲ್ಲ ಬಂದ್ ಮಾಡಿದ್ರು, ವಿವಿಧ ಪ್ರಾಂತ್ಯಗಳ ಮಾರುಕಟ್ಟೆಗಳನ್ನ. ಆದರೆ ಇವೆಲ್ಲದರ ಹೊರತಾಗಿಯೂ ಕೂಡ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಗೆ ಜನಸಾಗರ ಸೇರಿದೆಯಲ್ಲ, ಅದನ್ನು ನಾವು ಅನ್ಇಮ್ಯಾಜಿನೇಬಲ್ ಅಂತ ಹೇಳ್ಬೋದು. ಯಾಕಂದ್ರೆ 2020ರಲ್ಲಿ ಸುಲೇಮಾನ್ ಮೃತಪಟ್ಟಂತಹ ಸಮಯದ 10 ಲಕ್ಷ ಜನ ಸೇರಿದ್ರು. ಇವತ್ತು ಅದರ ದುಪ್ಪಟ್ಟು ಜನ ಎಲ್ಲವೂ ಕೂಡ ಸೇರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಮೆರಿಕ ಮತ್ತು ಇಸ್ರೇಲ್ಗೆ ಸಾವು ಬರಲಿ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ನೀವು ದೃಶ್ಯದಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ರಿ. 4ನೇ ದಿನದ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಆಯಿತು. ಹೆಲಿಕಾಪ್ಟರ್ ಮುಖಾಂತರ ಶವಪೆಟ್ಟಿಗೆನ ಕೋಮ್ ನಗರಕ್ಕೆಲ್ಲ ತರಲಾಗಿದೆ. ಅಲ್ಲಿ ಒಂದು ಜಮ್ಖರನ್ ಮಸೀದಿ ಇದೆ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಶಿಯಾ ಸಮುದಾಯದ ಧಾರ್ಮಿಕ ಮತ್ತು ಅವರ ನಂಬಿಕೆಗಳೇನಿದೆ ಅವೆಲ್ಲವೂ ಕೂಡ ಈ ಮಸೀದಿಯ ಬಳಿ ಎಲ್ಲ ಈಡೇರಿಸ್ತಾ ಇದ್ದಾರೆ. ತಮ್ಮ ಧಾರ್ಮಿಕ ಶಿಕ್ಷಣವನ್ನು ಅಯತಲ್ಲಾ ಅಲಿ ಖಮೇನಿ ಈ ಜಮ್ಖರನ್ ಮಸೀದಿ ಅಂತ ನಾನೇನು ಹೇಳಿದೆ, ಆ ಜಮ್ಖರನ್ ಮಸೀದಿಯಲ್ಲಿ ತಮ್ಮ ಧಾರ್ಮಿಕ ಶಿಕ್ಷಣವನ್ನು ಅವರು ಪೂರೈಕೆ ಮಾಡಿದ್ರಂತೆ. ಹೀಗಾಗಿ ಅವರ ಪಾರ್ಥಿವ ಶರೀರವನ್ನೆಲ್ಲ ತೆಗೆದುಕೊಂಡು ಬರಲಾಗಿದೆ. 6ನೇ ತಾರೀಕಿಗೆ ಅಂದರೆ ನಿನ್ನೆ ಟೆಹರಾನ್ನ ರೆವಲ್ಯೂಷನ್ ಸ್ಕ್ವೇರ್ ಅನ್ನುವಂಥ ಒಂದು ಪ್ರದೇಶ, ಆ ಸ್ಕ್ವೇರ್ನಲ್ಲಿ ಒಂದು ಲಕ್ಷಾಂತರ ಜನ ಎಲ್ಲ ಸೇರಿ ಮೆರವಣಿಗೆಯಲ್ಲೆಲ್ಲ ಭಾಗವಹಿಸಿದ್ರು. ಮೆರವಣಿಗೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಅವರ ಚಿತ್ರಗಳನ್ನೆಲ್ಲ ಹಿಡಿದುಕೊಂಡು ಅವರಿಗೆ ಧಿಕ್ಕಾರಗಳನ್ನು ಕೂಗಿದ್ರು, ಅಮೆರಿಕಾಗೆ ಧಿಕ್ಕಾರ ಕೂಗಿದ್ರು. ಇರಾನ್ ಮತ್ತು ಅಮೆರಿಕ ಎಲ್ಲವೂ ಕೂಡ ಸರ್ವನಾಶ ಆಗಲಿ, ಈ ಎರಡು ದೇಶಗಳಿಗೆ ಸಾವು ಬರಲಿ ಅಂತೆಲ್ಲ ಘೋಷಣೆಯನ್ನು ಮಾಡಿದರು. ಅದಾದ ನಂತರ ಇರಾನ್ನ ಮಾಜಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಹಮದಿ ನೆಜಾರ್ ಕೂಡ ಈ ಅಂತ್ಯಕ್ರಿಯೆ ಪ್ರೊಸೆಸ್ನಲ್ಲೆಲ್ಲ ಭಾಗವಹಿಸಿದ್ರು. ಅಮೆರಿಕ ಇಸ್ರೇಲ್ಗೆ ಸಾವು ಬರಲಿ ಅಂತ ಘೋಷಣೆಗಳಾಯಿತು. ನಾಳೆ ಇರಾಕ್ನ ನಜಾಫ್ ಮತ್ತು ಕರ್ಬಲಾ, ನಾನು ಆವಾಗಲೇ ಹೇಳಿದ್ನಲ್ಲ, ಮೊನ್ನೆ ಮಾತನಾಡಿದ್ದೀವಿ ಇದರ ಬಗ್ಗೆ, ಯಾವ ಕಾರಣಕ್ಕಾಗಿ ಅಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಅಂತ. ಶಿಯಾ ಸಮುದಾಯದ ಧಾರ್ಮಿಕ ಗುರುಗಳ ಮಸೀದಿಗಳಲ್ಲಿ ಇರೋ ಕಾರಣಕ್ಕಾಗಿ ಅಲ್ಲಿ ತೆಗೆದುಕೊಂಡು ಹೋಗಲಾಗುತ್ತೆ. ಗುರುವಾರ ಅವರ ಅಂತ್ಯಕ್ರಿಯೆ ಆಗುತ್ತೆ. ಕೆಂಪು ಮತ್ತು ಇರಾನ್ನ ಧ್ವಜವನ್ನೆಲ್ಲ ಪ್ರದರ್ಶನವನ್ನು ಮಾಡಿದ್ರು. ನಮ್ಮನ್ನೇ ಹೇಳಿದೆ, ಎದೆಯನ್ನು ತಟ್ಟಿಕೊಳ್ಳುವುದು, ಆಕ್ರೋಶವನ್ನು ಹೊರಹಾಕೋದು, ಆ ಮುಖಾಂತರ ದುಃಖವನ್ನು ಪ್ರದರ್ಶನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಇರಾನ್ ಒಂದು ರಾಜಕೀಯ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲಿಂದ ಮೇಲೆ ಒಂದು ಮಾತನ್ನು ಪುನರಪಿ ಹೇಳ್ತಾ ಇದ್ದಾರೆ. ಮಾತುಕತೆಗೆ ನಾವಾಗಿ ಹೋಗ್ತಾ ಇಲ್ಲ, ಬದಲಾಗಿ ಇರಾನ್ ಮಾತ್ರ ಬರ್ತಾ ಇದೆ ನಮ್ಮ ಹತ್ರ, ಅದೇ ಮಾತುಕತೆಯನ್ನು ಬಯಸ್ತಾ ಇದೆ. ಒಂದು ಹಸಿದಿರುವ ಆರ್ಥಿಕತೆಯಾಗಿ ಇರಾನ್ ಬೆಳೆದು ನಿಂತಿದೆ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಬಂದರು. ಆದರೆ ಇವತ್ತು ಅವರು ಅಂತ್ಯಕ್ರಿಯೆಗೆ ಒಂದು $25 ಮಿಲಿಯನ್ ಹಣವನ್ನು ಖರ್ಚು ಮಾಡಿ ಈ ವೈಭವಿತವಾದಂತಹ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ನನ್ನ ಮೇಲೆ ಏನಾದರೂ ಟಾರ್ಗೆಟ್ ಮಾಡಿ, ಅಮೆರಿಕ ನನ್ನ ಮೇಲೆ ಆರ್ಥಿಕ ದಿಗ್ಬಂಧನನ್ನು 60 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿ ನೀವು ಮಾತುಕತೆಗೆ ಬರಬೇಕು ಅಂತ ಕರೆದಾಗಲೂ ಕೂಡ ಇರಾನ್ ಅದನ್ನು ಏನು ಮಾಡಿತ್ತು, ತಿರಸ್ಕಾರ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಮಧ್ಯ ದೇಶಗಳ ಮುಖಾಂತರವಾಗಿ ಮಧ್ಯಸ್ಥಿಕೆ ವಹಿಸಿದಂಥ ದೇಶಗಳ ಮುಖಾಂತರವೇ ಮಾತುಕತೆ ನಡೀತೋ ಹೊರತು ಇರಾನ್ ಯಾವುದೇ ಯಾವ ಕಾರಣಕ್ಕೂ ಇದರಿಂದ ಹಿಂದೇಟು ಹಾಕುವ ಪ್ರಯತ್ನವನ್ನು ಮಾಡಿಲ್ಲ. ಇದಕ್ಕೆ ಇಸ್ರೇಲ್ ಮತ್ತು ಅಮೆರಿಕಾಗೆ ನೋಡಿ ನಾವು ಗಟ್ಟಿಯಾಗಿದ್ದೀವಿ ಅಂತ. ನಿಮಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಶಿಯಾ ಸಮುದಾಯದ ಮುಖಂಡರು ಒಂದು ಹೇಳಿಕೆ ಕೊಟ್ಟರು. ಶಿಯಾ ಸಮುದಾಯದ ಒಟ್ಟಾರೆ ಒಗ್ಗಟ್ಟು ಅಮೆರಿಕ ಮತ್ತು ಇಸ್ರೇಲ್ಗೆ ಈ ತನಕ ಅರಿವಿಗೆ ಬಂದಿಲ್ಲ. ಆ ಅರಿವು ಈ ಅಂತ್ಯಕ್ರಿಯೆ ಭಾಗದಿಂದ ಅವರಿಗೆಲ್ಲ ಗೊತ್ತಾಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದು ಬಿಸಿಲಿನ ಬೇಗೆಯ ವಾತಾವರಣ ಇದೆ. ಆ ಬಿಸಿಲಿನ ಬೇಗೆಯ ವಾತಾವರಣಕ್ಕಾಗಿ ಜನರನ್ನ ನಿಯಂತ್ರಣ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದ ದೇಶಗಳು, ಅಲ್ಲಿ ಶಿಯಾ ಮತ್ತು ಸುನ್ನಿ ಅನ್ನುವಂತಹ ಎರಡು ಪಂಗಡ ಏನಿದೆ, ಸುನ್ನಿ ಪ್ರಾಬಲ್ಯವನ್ನು ಹೊಂದಿರುವಂತಹ ದೇಶಗಳಿಗೂ ಕೂಡ ಶಿಯಾದ ಪ್ರಾಮುಖ್ಯತೆ ಏನಿದೆ ಅದನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ರಾಜತಾಂತ್ರಿಕವಾಗಿ ಇಂಥದ್ದೊಂದು ವಿಶ್ಲೇಷಣೆ ಆಗ್ತಾ ಇದೆ. ಇದು ಟೆಹರಾನ್ನಲ್ಲಿ ಜನಸಾಗರ ಸೇರುವ ಸಂಬಂಧಪಟ್ಟಂತಹ ಸುದ್ದಿ. ಆದರೆ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. 1 ಗಂಟೆಯ ವಾರ್ನಿಂಗ್ ಕೊಟ್ಟಿರೋದು. ಮೊನ್ನೆ ಅಷ್ಟೇ ಹೇಳಿದ್ರು, ಅಮೆರಿಕಕ್ಕೆ ಶಕ್ತಿ ಸಾಮರ್ಥ್ಯ ಇದೆ, ಆದರೆ ನಾವು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ, ಯಾವ ಕಾರಣಕ್ಕಾಗುವಂಥದ್ದು ಮಾಡ್ತಾ ಇಲ್ಲ, ಅವ್ರಿಗೆ ಸಮಯ ಕೊಟ್ಟಿದ್ದೀವಿ ಅಂತ. ಒಂದೇ 1 ಗಂಟೆಯಲ್ಲಿ ಇರಾನ್ ಸೇತುವೆಗಳನ್ನು ಧ್ವಂಸ ಮಾಡ್ತೀವಿ ಅಂತ. ಇರಾನ್ ಸೇತುವೆಗಳನ್ನು ಎಫಿಕ್ ಫ್ಯೂರಿ 2.0 ಶುರು ಮಾಡುವಂತಹ ಗುರಿ ಏನಾಗಿತ್ತು? ಮೊದಲ ಹಂತದಲ್ಲಿ ಎಫಿಕ್ ಫ್ಯೂರಿ 1.0 ಶುರುವಾಗಿತ್ತು, ಮೊದಲ ಹಂತ ಆಗಿತ್ತು. ಅದಾದ ನಂತರ 2.0 ಶುರು ಮಾಡಿದ್ರಲ್ಲ, ಅಲ್ಲಿಯ ರುಬಿಯೋ ಜೊತೆಗೆ, ಅದಾದ ನಂತರ ವ್ಯಾನ್ಸ್ ಜೊತೆಗೆ, ಇವರ ಜೊತೆಗೆ ಸಭೆ ಮಾಡಿದಾಗ ಅಮೆರಿಕದ ಗುರಿ ಏನಾಗಿತ್ತು? ನಾವು ಇಷ್ಟು ದಿನಗಳ ಕಾಲ ಇರಾನ್ನ ಮುಖ್ಯ ಲೀಡರ್ಗಳು ಮತ್ತು ಬೇರೆ ಬೇರೆ ಪ್ರದೇಶಗಳನ್ನು, ತೈಲ ಮಾರುಕಟ್ಟೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ವಿ. 2ನೇ ಹಂತದಲ್ಲಿ ಅಲ್ಲಿರುವಂಥ ಸೇತುವೆಗಳನ್ನು ಮತ್ತು ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು
ನಾವು ದಾಳಿ ಮಾಡಬೇಕು ಅಂತ ಅಮೆರಿಕ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಆ ಪ್ಲಾನ್ನ ಪ್ರಕಾರವಾಗಿ ದಾಳಿ ಮಾಡೋದಕ್ಕೆಲ್ಲ ಮುಂದಾಗಿತ್ತು. ಅದಕ್ಕೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕೈ ಚೆಲ್ಲಿ ಬಿಟ್ಟು ಅದಾದ ನಂತರ ಅಮೆರಿಕ ಕೈ ಬಿಟ್ಟಿತ್ತು. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ ಒಂದೇ ದಾಳಿಯಲ್ಲಿ ಇಡೀ ನಾಯಕತ್ವವನ್ನು ಮುಗಿಸಬಹುದಿತ್ತು ಅಂತ ಟ್ರಂಪ್ ವಾಗ್ದಾಳಿಯನ್ನು ನಡೆಸ್ತಾ ಇರೋದು. ಯಾಕೆ? ಈ ಕಾರಣಕ್ಕಾಗಿ ಒಪ್ಪಂದದ ಮಾತುಕತೆಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ ಅಂತ ಒಂದು. ಎರಡನೇದು, ಮಿಲಿಟರಿ ಸರಬರಾಜು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಧ್ವಂಸಗೊಳಿಸಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಆಗಿದೆ ಅಂತ. ಈ ಒಂದು ಪ್ರದೇಶದಲ್ಲಿ ಏನಾದರೂ ದಾಳಿ ಆದರೆ ಆ ಪ್ರದೇಶಕ್ಕೆ ಮಿಲಿಟರಿ ಸಾಗಾಟ ಆಗಬೇಕಲ್ಲ, ಶಸ್ತ್ರಾಸ್ತ್ರಗಳು ಹೋಗಬೇಕು, ಸೈನಿಕರಿಗೆ ಹೋಗಬೇಕು, ITC ಪಡೆ ಹೋಗಬೇಕು. ಇದನ್ನು ಕ್ರ್ಯಾಕ್ ಮಾಡಬೇಕು ಅನ್ನುವಂಥ ಆಲೋಚನೆಯ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಇದನ್ನು ಆಲೋಚನೆ ಮಾಡ್ತಿದ್ದಾರೆ ಅಂತ. ನಿಮಗೆ ನೋಡಿ, ಟೆಹರಾನ್ ಮತ್ತು ಕರಾಚ್ ನಿಮಗೆಲ್ಲ ನೆನಪಿದೆ, B1 ಸೇತುವೆ ಎನ್ನುವಂಥ ಒಂದು ಸೇತುವೆಯನ್ನು ಅಮೆರಿಕ ಹೊಡೆದುರುಳಿಸಿತ್ತು. ಅದು ಎರಡು ಪ್ರಮುಖ ನಗರಗಳು. ಅದು ಇರಾನ್ನ ರಾಜಧಾನಿಯಾದಂತಹ ಟೆಹರಾನ್ ಮತ್ತು ಇನ್ನೊಂದು ಪ್ರಮುಖ ನಗರವಾದಂತಹ ಯಾವುದು ಕರಾಚ್ ನಗರವನ್ನು ಸಂಪರ್ಕ ಮಾಡ್ತಾ ಇತ್ತು. ಈ ನಗರಗಳ ಸಂಪರ್ಕವನ್ನು ಸೇತುವೆಯನ್ನು ಧ್ವಂಸ ಮಾಡುವುದರ ಮುಖಾಂತರ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಅಮೆರಿಕ ಮಾಡಿತ್ತು. ಒನ್ಸ್ ಅಗೇನ್ ಅದೇ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನ್ನ ಆಂತರಿಕ ಆರ್ಥಿಕತೆ ಏನಿದೆ ಅದನ್ನು ತಡೆ ಹಿಡಿಬೇಕು ಅನ್ನುವ ಕಾರಣಕ್ಕಾಗಿ ಈ ಸೇತುವೆಗಳನ್ನು ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇರಾನ್ನ 9 ಕೋಟಿ ಜನರಿಗಿಂತ ನಮಗೆ ಒಪ್ಪಂದ ಮುಖ್ಯ ಅಂತ. ನಮಗೆ ಒಪ್ಪಂದ ಮುಖ್ಯ. ಯಾವ ಒಪ್ಪಂದ? ಅದು ಹಾರ್ಮುಜ್ ಜಲಸಂಧಿ ಒಪ್ಪಂದ ಆಗಿರ್ಬೋದು, ಅದು ಪರಮಾಣು ಕಾರ್ಯಕ್ರಮದ ಒಪ್ಪಂದ ಆಗಿರ್ಬೋದು, ಅದು ಯುರೇನಿಯಂ ಸಂಸ್ಕರಣೆ ಮಾಡಿದಂಥ ಯುರೇನಿಯಮನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆ ಆಗಿರ್ಬೋದು. ಇವು ನಮಗೆ ಒಪ್ಪಂದ. 9 ಕೋಟಿ ಜನರ ಉದ್ದೇಶ ಮಾತ್ರ ನಮಗೆ ಒಪ್ಪಂದ ಇಲ್ಲ ಅಂತ ಅವರು ಹೇಳ್ತಾ ಇರೋದು. ಎರಡನೇದು ನೋಡಿ, ನೀವು ಗಮನಿಸಬೇಕಾದಂತಹ ಸಂಗತಿ, ನಾವು ಅನೇಕ ಬಾರಿ ಇದನ್ನು ಚರ್ಚೆ ಮಾಡಿದ್ದೀವಿ. ಯಾಕೆ ಇರಾನ್ ಈ ತನಕವೂ ಕೂಡ ಒಂದು ದೊಡ್ಡ ಮಟ್ಟದ ದಾಳಿಯನ್ನು ಇಷ್ಟು ನಿಖರತೆಯಿಂದ ಎದುರಿಸೋದಕ್ಕೆ ಸಾಧ್ಯ ಆಗಿದೆ ಅಂತ? ಯಾಕೆ? ಇರಾನ್ನ ಒಟ್ಟಾರೆ ಭೌಗೋಳಿಕ ಪ್ರದೇಶ ಇದೆಯಲ್ಲ, ಆ ಭೌಗೋಳಿಕ ಪ್ರದೇಶವನ್ನು ಚಿಮ್ಮಿ ಶತ್ರು ದೇಶಗಳಿಗೆ ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡ ದೊಡ್ಡ ತರನಾದಂಥ ಪರ್ವತಗಳನ್ನು ಇರಾನ್ ಹೊಂದ್ಕೊಂಡಿರೋದು. ಯಾವ್ದ್ಯಾವುದು? ಜಾಗ್ರೋಸ್ ಮತ್ತು ಅಲ್ಬ್ರೋಜ್ ಎನ್ನುವಂಥ ಪರ್ವತ ಶ್ರೇಣಿ ಇರಾನ್ನಲ್ಲಿದೆ. ಈ ಎರಡು ಪರ್ವತ ಶ್ರೇಣಿಗಳನ್ನು ಅವರು ದಾಟಿ ಒಳಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಅಮೆರಿಕಾದ ಆಲೋಚನೆ ಏನು ಅಂತ ಹೇಳಿದ್ರೆ, ಈ ಪರ್ವತ ಪ್ರದೇಶಗಳಲ್ಲಿ ಇರಾನ್ ಏನು ಮಾಡ್ಕೊಂಡಿದೆ? ದೊಡ್ಡ ದೊಡ್ಡ ತರನಾದಂತಹ ಒಂದು ಸೇತುವೆಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಒಂದು ವೇಳೆ ಆ ಸೇತುವೆಗಳನ್ನು ಏನಾದರೂ ಇವತ್ತು ಅಮೆರಿಕ ಟಾರ್ಗೆಟ್ ಮಾಡಿ ನಾಳೆ ದಾಳಿಯ ಮುಖಾಂತರ ಅವುಗಳನ್ನು ಧ್ವಂಸ ಮಾಡಿದರೆ, ಆ ಪರ್ವತಗಳ ಸುತ್ತಮುತ್ತ ಇರುವಂತಹ ನಗರ ಪ್ರದೇಶಗಳು, ಹಳ್ಳಿ ಪ್ರದೇಶಗಳು ಮತ್ತು ಬುಡಕಟ್ಟು ಸಮುದಾಯದ ಜನರನ್ನ ಒಟ್ಟಾರೆ ಇರಾನ್ನಿಂದ ಪ್ರತ್ಯೇಕ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಅಮೆರಿಕ ಅಂತದೊಂದು ಆಲೋಚನೆಯನ್ನು ಮಾಡಿಕೊಂಡು ಇದೀಗ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ನ ಆರ್ಥಿಕತೆಯ ಕೇಂದ್ರ ಬಿಂದುವಾಗಿರುವಂತಹ ತೈಲ ವಿಚಾರದಲ್ಲಿ ಈ ಅಬ್ಬಾಸ್ ಬಂದರು ಅಂತ ಹೇಳಿದ್ವಿ ನಾವು. ಈ ಅಬ್ಬಾಸ್ ಬಂದರಿನಿಂದ ಹಿಡಿದು ಒಟ್ಟಾರೆ ಇರಾನ್ನ ಒಳಗಡೆ ತೈಲ ಹೋಗಬೇಕಲ್ಲ, ಯಾವುದ್ರ ಮುಖಾಂತರ ಹೋಗುತ್ತೆ? ದೊಡ್ಡ ದೊಡ್ಡದಾದಂಥ ಸೇತುವೆಗಳ ಮುಖಾಂತರ ಹೋಗುತ್ತೆ. ಈ ಕಾರಣಕ್ಕಾಗಿ ಸೇತುವೆಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನವನ್ನು ಟ್ರಂಪ್ ಅವರು ಮಾಡ್ತಿದ್ದಾರೆ ಎನ್ನುವಂಥ ಆಲೋಚನೆ. ಇವೆಲ್ಲದರ ನಡುವೆ ನಮಗೆ ತೈಲದ ವಿಚಾರದಲ್ಲಿ ಸಂಕಷ್ಟ ಆದಾಗ ಇರಾನ್ ಹೆಗಲು ಕೊಟ್ಟಿತ್ತು. ಇದೀಗ ಇರಾನ್ಗೆ ಭಾರತ ಹೆಗಲು ಕೊಡ್ತಾ ಇದೆ. ಅನೇಕ ದಿನಗಳಿಂದ ಇದನ್ನು ಚರ್ಚೆ ಮಾಡಿದ್ದೀವಿ. ಈ ಹಿಂದೆ ಇರಾನ್ ಮತ್ತು ಭಾರತ ಎರಡೂ ದೇಶಗಳು ಕೂಡ ಅತ್ಯಾಪ್ತ ದೇಶಗಳಾಗಿತ್ತು ಅಂತ. ಪರ್ಷಿಯನ್ ಅದಾದ ನಂತರ ಇರಾನ್ ಇಸ್ಲಾಮಿಕ್ ಕ್ರಾಂತಿ ಆದ ನಂತರವೂ ಕೂಡ ಅವ್ರ ಜೊತೆಗೆ ನಾವೆಲ್ಲ ಇದ್ವಿ. ಇದೀಗ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಭಾರತದ ಉನ್ನತ ನಿಯೋಗ ಭಾಗವಹಿಸಿದೆ. ಬಿಹಾರದ ರಾಜ್ಯಪಾಲರು, ಕೇಂದ್ರ ಸಚಿವರೆಲ್ಲ ಭಾಗವಹಿಸಿದರು. ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಟಾ ಹಸೇನ್ ರಿಟೈರ್ಡ್ ಇವರು ಈಗ ಬಿಹಾರದ ರಾಜ್ಯಪಾಲರು, ಅವರು ಹೋಗಿದ್ದಾರೆ. ಪವಿತ್ರ ಮಾರ್ಗೆಂಟಾ ಭಾರತದ ವಿದೇಶಾಂಗ ರಾಜ್ಯ ಖಾತೆ ಸಚಿವರು ಇವರು ಹೋಗಿದ್ದಾರೆ. ಗ್ರ್ಯಾಂಡ್ ಮೊಸಲ್ಲಾ ಮಸೀದಿಯಲ್ಲೆಲ್ಲ ನಮನವನ್ನು ಸಲ್ಲಿಕೆ ಮಾಡಿದರು. ರಾಜತಾಂತ್ರಿಕವಾಗಿ ಭೇಟಿಯಾಯಿತು. ಅಲ್ಲಿಯ ರಾಜತಾಂತ್ರಿಕ ಅಧಿಕಾರಿಗಳು, ಅಲ್ಲಿಯ ಸ್ಪೀಕರ್ಗಳು, ವಿದೇಶಾಂಗ ಸಚಿವರುಗಳು, ಅದಾದ ನಂತರ ಎಲ್ಲರನ್ನ ಭೇಟಿಯಾಗಿ ಭಾರತದ ಸಂತಾಪ ಸೂಚಕ ಪತ್ರಗಳನ್ನೆಲ್ಲ ಕೊಟ್ರಂತೆ. ಮೌಲಾನಾ ಖಲ್ದೆ ಜವಾದ್, ಮೌಲಾನಾ ಅಘಾ ಸೈಯದ್, ಹಸಲ್ ಅಲ್ ಮಸೂದಿ ಇವರೆಲ್ಲರೂ ಕೂಡ ಈ ನಿಯೋಗದಲ್ಲಿ ಇರೋದು. ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳ ಶಿಯಾ ಸಮುದಾಯದ ಮುಖಂಡರುಗಳೆಲ್ಲ ಇವರು. ಈ ಶಿಯಾ ಸಮುದಾಯದ ಮುಖಂಡರುಗಳು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಆವಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಒಂದು ಕನ್ಫ್ಯೂಷನ್ ಶುರುವಾಗಿತ್ತು. ಅಯತಲ್ಲಾ ಅಲಿ ಖಮೇನಿ ಹತ್ಯೆ ಆದ ನಂತರ ಭಾರತ ತತ್ಕ್ಷಣವೇ ಸಂತಾಪವನ್ನು ಸೂಚಿಸಲಿಲ್ಲ ಅಯತಲ್ಲಾ ಅಲಿ ಖಮೇನಿ ಅವರಿಗೆ ಅಂತ. ಅದು ಹೆಂಗೆ ಸುದ್ದಿ ಆಗಿತ್ತು ಅಂತ ಹೇಳಿದರೆ, ಅದು ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ವಿದೇಶಾಂಗ ಸಚಿವರುಗಳಾಗಿರ್ಬೋದು, ವಿದೇಶಾಂಗ ಇಲಾಖೆಯವರು ತತ್ಕ್ಷಣವೇ ಯಾವುದೇ ಕಾರಣಕ್ಕೂ ಇಸ್ರೇಲ್ ಮತ್ತು ಅಮೆರಿಕ ಮಾಡಿದಂಥ ಇರಾನ್ ಮೇಲಿನ ದಾಳಿಯನ್ನು ಯಾರೂ ಕೂಡ ಖಂಡನೆ ಮಾಡಲಿಲ್ಲ. ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳಬೇಕು ಅನ್ನುವಂಥ ಹೇಳಿಕೆಗಳನ್ನು ಬಿಟ್ಟಿದ್ದನ್ನು ಕೊಟ್ಟರೆ, ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ತಟಸ್ಥ ನೀತಿಯನ್ನು ಕಾಯ್ದುಕೊಳ್ತು. ಅಮೆರಿಕಕ್ಕೂ ಕೂಡ ವಿರುದ್ಧವಾದ ಹೇಳಿಕೆ ಕೊಡಲಿಲ್ಲ, ಇಸ್ರೇಲ್ಗೂ ಕೂಡ ವಿರುದ್ಧವಾಗಿ ಹೇಳಿಕೆ ಕೊಡಲಿಲ್ಲ, ಇರಾನ್ ವಿರುದ್ಧವೂ ಕೂಡ ಹೇಳಿಕೆ ಕೊಡಲಿಲ್ಲ. ಒಂದು ಕಾಂಗ್ರೆಸ್ ಸೇರಿದಂತೆ ಭಾರತದ ಅನೇಕ ರಾಜಕೀಯ ಪಕ್ಷಗಳು ಇದನ್ನು ಟೀಕೆ ಟಿಪ್ಪಣಿ ಮಾಡಿತ್ತು. ಅಂದರೆ ಒಂದು ದೇಶದ ಸರ್ವೋಚ್ಚ ನಾಯಕ ಮೃತಪಟ್ಟಂತಹ ಸಮಯದಲ್ಲಿ ಭಾರತ ಸರ್ಕಾರ ಒಂದು ಸಂತಾಪವನ್ನು ವ್ಯಕ್ತಪಡಿಸಬೇಕಾಗಿತ್ತು. ಈ ಸಂತಾಪವನ್ನು ವ್ಯಕ್ತಪಡಿಸಲಿಲ್ಲ ಅಂತ ಟೀಕೆ ಟಿಪ್ಪಣಿಗಳಾಯಿತು.
ಈ ಟೀಕೆ ಟಿಪ್ಪಣಿಗಳ ಆದ ನಂತರ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅದಾದ ನಂತರ ಕೆಲ ದಿನಗಳ ನಂತರ ಸಂತಾಪ ಸೂಚಕವನ್ನೆಲ್ಲ ವ್ಯಕ್ತಪಡಿಸಿದ್ದೆ ನೋಡಿದ್ವಿ. ಅಂದ್ರೆ ವಿರೋಧ ಮಾಡಬೇಕಾಗಿತ್ತು ಎನ್ನುವಂಥದ್ದೇ ದೊಡ್ಡ ಮಟ್ಟದ ಪ್ರಶ್ನೆಗಳು ವಿರೋಧ ಪಕ್ಷಗಳಲ್ಲಾಗಿತ್ತು. ಅದಾದ ನಂತರ ಅದಕ್ಕೊಂದು ಸಂತಾಪವನ್ನು ವ್ಯಕ್ತಪಡಿಸಿದ್ವಿ. ಭಾರತದಲ್ಲಿರುವಂತಹ ಇರಾನ್ ರಾಯಭಾರಿಗಳ ಜೊತೆಗೆ ನಾವು ಮಾತನಾಡಿದ್ವಿ. ನಮ್ಮದೇ ಹಡಗುಗಳ ಮೇಲೆ ದಾಳಿಯಾದಾಗ ಅದನ್ನು ಪ್ರಶ್ನೆ ಮಾಡಿದ್ವಿ. ನಮಗೆ ತೈಲ ಬೇಕು ಅಂತ ಹೇಳಿದಾಗ ತೈಲದ ವಿಚಾರದ ಬಗ್ಗೆ ಅಲ್ಲಿಯ ಸಚಿವರುಗಳ ಜೊತೆಗೂ ಕೂಡ ನಾವು ಮಾತನಾಡುವ ಪ್ರಯತ್ನವನ್ನು ಮಾಡಿದ್ವಿ. ಯಾಕೆ ಈ ಮಾತುಕತೆಗಳು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಒಂದು ತೈಲದ ವಿಚಾರದಲ್ಲಿ ಇರಾನ್ನ ಜೊತೆಗೆ ನಮ್ಮ ಸಂಬಂಧ ಬೇಕು. ಎರಡನೇದು ಚಬಹಾರ್ ಎನ್ನುವಂತಹ ಒಂದು ಯೋಜನೆಯನ್ನು ನಾವೇನು ಅವ್ರ ಜೊತೆಗೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಇರಾನ್ನ ಜೊತೆಗೆ ನಾವು ಅತ್ಯುತ್ತಮವಾದಂತಹ ಸಂಬಂಧವನ್ನು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆಗಳು ಭಾರತಕ್ಕಿದೆ. ಈ ಕಾರಣಕ್ಕಾಗಿ ಭಾರತದ ನಿಯೋಗ ಇವತ್ತು ಇರಾನ್ಗೆ ಹೋಗಿ ಇರಾನ್ನ ಸರ್ವೋಚ್ಚ ನಾಯಕ ಅಯತಲ್ಲಾ ಅಲಿ ಖಮೇನಿ ಅವರಿಗೆ ಎಲ್ಲ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಿದರು. ನೀವು 1989ರಲ್ಲಿ ನಾನು ಮೊನ್ನೆ ಹೇಳಿದಾಗೆ ಅಯತಲ್ಲಾ ರಹಲ್ಲಾ ಖಮೇನಿ ಮೃತಪಟ್ಟಿದ್ದರು. ಅಯತಲ್ಲಾ ರಹಲ್ಲಾ ಖಮೇನಿ 1989ರಲ್ಲಿ ಮೃತಪಟ್ಟಾಗ ಭಾರತವೂ ಕೂಡ ಅವತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿತ್ತು. ಅವತ್ತು ಭಾರತದ ವಿದೇಶಾಂಗ ಸಚಿವರು ಅದರಲ್ಲಿ ಭಾಗವಹಿಸಿದ್ರು. ಡಿಫ್ರೆನ್ಸ್ ಇಷ್ಟೇ, ಇವತ್ತೊಂದು ನಿಯೋಗ ಹೋಗಿದೆ, ಮೋದಿಯವರಿಗೆ ಆಹ್ವಾನ ಬಂದಿತ್ತು, ಮೋದಿಯವರು ಹೋಗಿಲ್ಲ. ಬೇರೆ ಬೇರೆ ಆಸ್ಟ್ರೇಲಿಯಾ ಪ್ರವಾಸ ಇದೆ, ಬೇರೆ ಬೇರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದೆ ಅನ್ನೋ ಕಾರಣಕ್ಕಾಗಿ. ಬಟ್ 89ರಲ್ಲಿ ದೇಶದ ವಿದೇಶಾಂಗ ಸಚಿವರೇ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಅದಕ್ಕೂ ಮತ್ತು ಇದಕ್ಕೆ ಇರುವಂತಹ ವ್ಯತ್ಯಾಸ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಹಡಗಿನ ಮೇಲೆ ದಾಳಿಯಾಗಿದೆ. ಯಾವ ಹಡಗು, ಏನಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಹಡಗಿನ ಮೇಲೆ ಒಂದು ಕಡೆ ಅಂತ್ಯಕ್ರಿಯೆ ಆಗ್ತಾ ಇದೆ. ಹೆಚ್ಚುವರಿ ಭದ್ರತೆಯನ್ನು ಕೊಡಲಾಗಿದೆ. ಅವರ ಪಾರ್ಥಿವ ಶರೀರದ ಮೆರವಣಿಗೆ, ಅದಾದ ನಂತರ ಅವರ ಅಂತ್ಯಕ್ರಿಯೆ ಏನಾಗುತ್ತೆ, ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳು, ಜಗತ್ತಿನ 90 ದೇಶಗಳ ಜನಪ್ರತಿನಿಧಿಗಳೆಲ್ಲರೂ ಕೂಡ ಇರಾನ್ನಲ್ಲಿ ಬಂದಿದ್ದಾರೆ. ಬೇರೆ ಬೇರೆ ನಿಯೋಗಗಳೆಲ್ಲ ಬಂದಿದೆ. ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ದಾಳಿ ಆಯಿತು. ಯಾವಾಗ? ಜುಲೈ 7ನೇ ತಾರೀಕಿಗೆ ಒಮಾನ್ ಕರಾವಳಿಯ ಬಳಿ ನಡೆದಂತಹ ದಾಳಿ ಇದು. ವಾಣಿಜ್ಯ ತೈಲ ಟ್ಯಾಂಕರ್ ಮೇಲೆ ಒಂದು ಡ್ರೋನ್ ದಾಳಿ ಆಗಿದೆ. ಡ್ರೋನ್ ದಾಳಿ ಆಯಿತು, ಹಡಗಿಗೆಲ್ಲ ಬೆಂಕಿ ಹತ್ತು. ಅಂತ್ಯಕ್ರಿಯೆಯ ನಡುವೆ ಇಂಥದ್ದೊಂದು ಘಟನೆ ಆಯಿತು. ಇರಾನ್ ನೀಡಿರುವ ಎಚ್ಚರಿಕೆಯ ಬೆನ್ನಲ್ಲೇ ಒಂದು ನಿಗೂಢ ದಾಳಿ ಆಗಿರೋದು. ಒಮಾನ್ನ ಲಿಮಾ ಕರಾವಳಿಯ ದಕ್ಷಿಣ ಭಾಗ ಇದು. ಕತಾರ್ ಒಡೆತನದ ಅಲ್ ರೆಕಾಯತ್ ಎನ್ನುವಂಥ ಒಂದು ಹಡಗಿದು. ಅಲ್ ರೆಕಾಯತ್ ಎನ್ನುವಂಥ ಹಡಗು ಅದು LNGಯನ್ನು ಸಾಗಾಟ ಮಾಡುವಂತಹ ಹಡಗದು. ಒಂದು 15 ಕಿಲೋಮೀಟರ್ ಆಗಿದ್ರೆ ಎಲ್ಲ ಬೈಪಾಸ್ ಆಗಿಬಿಡ್ತಿತ್ತಂತೆ. ಆದರೆ ಆ ಸಮಯದಲ್ಲಿ IRGC ಅವರೆಲ್ಲ ದಾಳಿ ಮಾಡಿದರು ಅಂತ ಇದೀಗ ಕತಾರ್ ಹೇಳ್ತಾ ಇರೋದು. ಎಂಜಿನ್ ರೂಮಿಗೆಲ್ಲ ಬೆಂಕಿ ಎತ್ತು, ರೇಡಿಯೋ ಮುಖಾಂತರ ಮೇಡೆ 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 ಅಂತ ಅಲ್ಲಿಯ ನಾವಿಕರೆಲ್ಲ ಕರೆ ಕೊಟ್ಟರು. ಅದಾದ ನಂತರವೂ ಕೂಡ ದಾಳಿ ಆಯಿತು. ಈ ದಾಳಿಯ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದರೆ, ಯಾವ ಸಿಬ್ಬಂದಿಗೂ ಕೂಡ ಏನೂ ಆಗಿಲ್ಲ. ಅಂದರೆ ಕಳೆದ ಬಾರಿ ಜೂನ್ 11ನೇ ತಾರೀಕಿಗೆ ಭಾರತದ ಒಂದು ಹಡಗಿನ ಮೇಲೆ MV ಸೆಟ್ಬೆಲ್ಲೋ ಇದರ ಮೇಲೆ ದಾಳಿ ಆಯಿತು. 24 ಜನ ಇದ್ರಲ್ಲಿ ಸಿಬ್ಬಂದಿ. 3 ಜನ ಘಟನೆಯಲ್ಲಿ ಮೃತಪಟ್ಟರು. ಆದರೆ ಕತಾರ್ನ ಈ ಹಡಗಿನಲ್ಲಿ ಯಾರಿಗೂ ಕೂಡ ಏನು ಆಗಿಲ್ಲ, ಸಿಬ್ಬಂದಿಗಳೆಲ್ಲ ಸುರಕ್ಷಿತ. ಈಗ ಕತಾರ್ ಹೇಳ್ತಾ ಇದೆ, ಅಂದರೆ ಅಮೆರಿಕ ಹೇಳ್ತಾ ಇದೆ, IRGC ದಾಳಿ ಮಾಡಿದೆ. ಮೊನ್ನೆ ಅಷ್ಟೇ ಸ್ವಿಟ್ಜರ್ಲೆಂಡ್ನಲ್ಲಿ ಇವರು ಒಪ್ಪಂದ ಮಾಡಿಕೊಂಡ್ರು. ಈ ಒಪ್ಪಂದದ ಹೊರತಾಗಿಯೂ ಕೂಡ ಇವರು ಇಂಥದ್ದೊಂದು ದಾಳಿಯನ್ನು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಂತ ಅಮೆರಿಕದವರು ಹೇಳ್ತಾ ಇರೋದು. ಅಂದರೆ ಇರಾನ್ನ ಸರ್ಕಾರದ ಮಾಧ್ಯಮಗಳು ಹೇಳ್ತಾ ಇದೆ, ಅಮೆರಿಕ ನೌಕಾಪಡೆಯ ಬೆಂಬಲದೊಂದಿಗೆ ಈ ಹಡಗೆಲ್ಲ ಹೋಗ್ತಾ ಇತ್ತು. IRGCಯ ಪಡೆಗಳು ಅನೇಕ ಬಾರಿ ಈ ಹಡಗಿಗೆ ಎಚ್ಚರಿಕೆಯನ್ನು ಕೊಟ್ಟರು. ನಿಯಮಗಳನ್ನು ಗಾಳಿಗೆ ತೂರಿ ವ್ಯಾಪ್ತಿ ಪ್ರದೇಶವನ್ನು ದಾಟಿ ನೀವು ಹೊರಗಡೆ ಹೋಗ್ತಾ ಇದ್ದೀರಿ ಅಂತ IRGCಯ ಪಡೆಗಳೆಲ್ಲ ಎಚ್ಚರಿಕೆಯನ್ನು ಕೊಡ್ತು. ಈ ಪಡೆಗಳ ಎಚ್ಚರಿಕೆಯನ್ನು ಮೀರಿಯೂ ಕೂಡ ಈ ಹಡಗು ಮುಂದೆ ಹೋಗ್ತಾ ಇತ್ತು. ಈ ಕಾರಣಕ್ಕಾಗಿ ದಾಳಿ ಆಗಿದೆ ಅಂತೆಲ್ಲ ಅವ್ರು ಹೇಳ್ತಾ ಇರೋದು. ಇದರರ್ಥ ಏನು ಅಂತ ಹೇಳಿದ್ರೆ, ಅಮೆರಿಕದ ಬೆಂಬಲದ ಕಾರಣಕ್ಕಾಗಿ ಇದು ಹೋಗ್ತಾ ಇದೆ ಅಂತದ್ದು ಒಂದು. ಎರಡನೇದು ಭಾರಿ ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಇದೇ ಕತಾರ್ನ ದೋಹಾದಲ್ಲಿ ಅಮೆರಿಕ ಮತ್ತು ಇರಾನ್ನ ಈ ವೈಫಲ್ಯಗಳು, ಈ ದಾಳಿಯನ್ನ ಅಂತಿಮಗೊಳಿಸಬೇಕು ಅಂತ ದೋಹಾದಲ್ಲಿ ಮಾತುಕತೆಗಳಾಗ್ತಾ ಇರೋದು. ನೀವು ಗಮನಿಸಬೇಕಾದಂಥ ಸಂಗತಿ, ಯಾವ ದೇಶದ ಹಡಗಿನ ಮೇಲೆ ಇವತ್ತು ದಾಳಿಯಾಗಿದೆಯೋ ಅದೇ ದೇಶದ ನಾಯಕತ್ವ, ಅದೇ ದೇಶದ ರಾಜರು ಅಮೆರಿಕ ಮತ್ತು ಇರಾನ್ ನಡುವೆ ಈ ಇಂಥದ್ದೊಂದು ಯುದ್ಧ ಏನು ನಡೀತಾ ಇದೆ, ಈ ಯುದ್ಧವನ್ನು ಅಂತ್ಯಗೊಳಿಸಬೇಕು, ಶಾಂತಿ ಮಾತುಕತೆಗಳನ್ನು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಧ್ಯಸ್ಥಿಕೆ ವಹಿಸಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯಸ್ಥಿಕೆ ನಡೆಸ್ತಾ ಇರುವಂತಹ ಮಾತುಕತೆಯ ದೇಶದ ಹಡಗುಗಳ ಮೇಲೆ ದಾಳಿ ಆಗುತ್ತೆ ಅಂತ ಹೇಳಿದ್ರೆ ಒಂದು ಆಶ್ಚರ್ಯಕರ ಬೆಳವಣಿಗೆ. ಹೀಗಾಗಿ ಅಮೆರಿಕ IRGCಯ ವಿರುದ್ಧ ಒಂದು ಕಿಡಿಕಾರೋ ಪ್ರಯತ್ನವನ್ನು ಮಾಡಿದೆ. ಇದು ಹಾರ್ಮುಜ್ನಲ್ಲಿ ಆಗಿರೋ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ತೈಲ ಮಾರುಕಟ್ಟೆಯ ಮೇಲೆ ಯುದ್ಧದ ಕರಿನೆರಳು.
ಯಾವಾಗ ಹಾರ್ಮುಜ್ ಜಲಸಂಧಿಯಲ್ಲಿ ಈ ಉಲ್ಬಣ ಸೃಷ್ಟಿಯಾಗುತ್ತೆ, ಈ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದಾದ್ರೂ ಹಡಗುಗಳ ಮೇಲೆ, ಅದು LNG ಆಗಿರಬಹುದು, ಕಚ್ಚಾ ತೈಲಿನ ಹಡಗುಗಳ ಮೇಲೆ ಆಗಿರಲಿ, ಯಾವಾಗ ದಾಳಿ ಆಗುತ್ತೋ ಅದು ತೈಲ ಮಾರುಕಟ್ಟೆಗೆ ಸಹಜವಾಗಿ ಎಫೆಕ್ಟ್ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಬಂದಾದರೆ ವಿಶ್ವದಾದ್ಯಂತ ಇಂಧನ ಬೆಲೆ ಏರಿಕೆ ಖಚಿತ ಅಂತೆ. ಪ್ರತಿದಿನ 2 ಕೋಟಿ ಬ್ಯಾರೆಲ್ ಕಚ್ಚಾ ತೈಲ ಅದ್ರ ಮುಖಾಂತರನೇ ಸಾಗಾಟ ಆಗುತ್ತೆ. ನಾವು 85% ಹೊರಗಿಂದ ತೆಗೆದುಕೊಂಡು ಬರ್ತೀವಿ. ಈಗ ನೋಡಿ, ಈ ಬೆಳವಣಿಗೆ ಆದ ನಂತರ ಏನಾಗುತ್ತೆ, ಜುಲೈ 7ನೇ ತಾರೀಕಿಗೆ ಬ್ರೆಂಟ್ ಕಚ್ಚಾ ತೈಲದ ದರ 4-5% ಏರಿಕೆ ಆಗಿದೆ. ಅದಾದ ನಂತರ ಕತಾರ್ ಹಡಗಿನ ಮೇಲೆ ದಾಳಿಯಾಗಿದೆ ಅಲ್ಲ, ಆ ಕತಾರ್ ಅತಿ ಹೆಚ್ಚು LNGಯನ್ನು ಪೂರೈಕೆ ಮಾಡುವಂತಹ ದೇಶ, ಅದೇ ದೇಶದ ಹಡಗಿನ ಮೇಲೆ ದಾಳಿಯಾಗಿದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಮತ್ತೊಂದು ಕಡೆ ಬ್ರಿಟನ್ ಸಮುದ್ರ ವ್ಯಾಪಾರ ಕಾನೂನು ಸಂಸ್ಥೆ UKMTO ಎನ್ನುವಂಥ ಒಂದು ಸಂಸ್ಥೆ ಇದೆ. ಅವರು ಅತ್ಯಂತ ಜಾಗರೂಕತೆಯಿಂದ ಈ ಹಾರ್ಮುಜ್ ಜಲಸಂಧಿಯನ್ನು ದಾಟಬೇಕು ಅಂತ ಅವರವರ ಹಡಗುಗಳಿಗೆ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿತ್ತು. ಫ್ರಾನ್ಸ್ನವರು ಬಂದು ಅಲ್ಲಿ ಒಂದು ತಾಲೀಮನ್ನು ಮಾಡ್ತೇವೆ, ವಾಣಿಜ್ಯ ಹಡಗುಗಳಿಗೆ ಯಾವುದೇ ಕಾರಣಕ್ಕೂ ದಾಳಿ ಆಗಬಾರದು ಅಂತ ಅವರು ಮಾತನಾಡುವ ಪ್ರಯತ್ನವನ್ನು ಮಾಡಿದ್ರು. ನೀವೇನಾದರೂ ಬಂದರೆ ಒನ್ಸ್ ಅಗೇನ್ ದಾಳಿ ಆಗುವಂತಹ ಭೀತಿ ಇದೆ ಅಂತ IRGC ಅವರು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ರು. ಒಂದು ವೇಳೆ ಇಂಥದ್ದೊಂದು ಪ್ರಯತ್ನಗಳು ಏನಾದರೂ ಶುರುವಾದರೆ ಹಾರ್ಮುಜ್ ಜಲಸಂಧಿಯ ಮೇಲೆ ಬಿದ್ದರೆ, ಇತ್ತೀಚೆಗೆ ಭಾರತದಲ್ಲೂ ಕೂಡ ₹5 ಪೆಟ್ರೋಲ್ ದರವನ್ನು ಇಳಿಕೆ ಮಾಡಲಾಗಿತ್ತು. ಇದು ಒನ್ಸ್ ಅಗೇನ್ ಆಮದು ವೆಚ್ಚ ಜಾಸ್ತಿ ಆಗುತ್ತೆ, ವಿದೇಶಿ ವಿನಿಮಯದ ಕೊರತೆ ಉಂಟಾಗುತ್ತೆ. ಸಹಜವಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಅಂದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ, LNG ದರ ಏರಿಕೆ ಆಗುತ್ತೆ. ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಹೀಗಾಗಿ ಆ ಮುಖಾಂತರ ಭಾರತದ ಇಂಧನ ಭದ್ರತೆಗೂ ಕೂಡ ಇದೊಂದು ಸವಾಲಾಗಿ ಪರಿಣಮಿಸುತ್ತಾ ಅಂತ. ಅಂದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಹೇಳಿಕೆ ಕೊಟ್ಟರು, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಮಧ್ಯಪ್ರಾಚ್ಯದಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನು ನಾವು ಸಮರ್ಥವಾಗಿ ಎದುರಿಸದೇ ಹೋಗಿದ್ದರೆ, ಅವ್ರು ಹೇಳಿರುವಂಥ ಹೇಳಿಕೆ ಇದು, ಸಮರ್ಥವಾಗಿ ಎದುರಿಸದೆ ಹೋಗಿದ್ದರೆ ತೈಲದ ದರ ₹200 ಆಸುಪಾಸಿಗೆ ಹೋಗ್ತಾ ಇತ್ತು. ಆದರೆ ನಾವು ಅದನ್ನು ಸಮರ್ಥವಾಗಿ ಎದುರಿಸ್ಕೊಳ್ತಾ ಇದ್ದೀವಿ ಅಂತ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಅವರು ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಅದನ್ನು ಹೇಳಿದ್ದಾರೆ. ಆದರೆ ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳಾದರೆ ಜಾಗತಿಕವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ, $150-160 ಹೋಗ್ಬೋದು, ಆ ಮುಖಾಂತರ ದರ ಏರಿಕೆ ಆಗ್ಬೋದು ಅಂತ. ಹಂಗಾಗುವಂಥ ಲೆಕ್ಕಾಚಾರಗಳು ಇದೆ ಅನ್ನುವಂತಹ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ ರಷ್ಯಾಗೆ ಸಂಬಂಧಪಟ್ಟಂತಹ ಸುದ್ದಿ. ಇದು ಯಾವ ರಷ್ಯಾ? ಜಗತ್ತಿಗೆ 11% ತೈಲವನ್ನು ರಫ್ತು ಮಾಡ್ತಾ ಇದ್ದಂತಹ, ಅಮೆರಿಕಾದ ನಂತರ ಅತಿ ಹೆಚ್ಚು ತೈಲವನ್ನು ರಫ್ತು ಮಾಡ್ತಾ ಇದ್ದಂತಹ ರಷ್ಯಾ ಇವತ್ತು ತೈಲದ ಕೊರತೆಯನ್ನು ಎದುರಿಸ್ತಾ ಇದೆ. ಕಳೆದ ಕೆಲ ವರ್ಷಗಳಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಆ ಯುದ್ಧವನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕಾಗಿ ಅಮೆರಿಕಾದ ಮಧ್ಯಸ್ಥಿಕೆ. ಇದೇ ಅಮೆರಿಕ ಉಕ್ರೇನ್ಗೆ ಸಹಾಯ ಹಸ್ತವನ್ನು ನೀಡಿ ಶಸ್ತ್ರಾಸ್ತ್ರಗಳು, ಹಣದ ಸಹಾಯ ಇತ್ಯಾದಿ ಎಲ್ಲವನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಇವೆಲ್ಲವೂ ಆದ ನಂತರ ಇದೀಗ ಏನು ಮಾಡ್ತು ಉಕ್ರೇನ್, ಈ ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳೇನಿತ್ತಲ್ಲ ಅವೆಲ್ಲವನ್ನ ಕೇಂದ್ರೀಕರಿಸಿಕೊಂಡು ದಾಳಿ ಮಾಡ್ತು. ಇದೀಗ ರಷ್ಯಾ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ನಾವು ಮೊನ್ನೆ ನೋಡಿದ್ವಿ, ಭಾರತದಿಂದ ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ರಷ್ಯಾ ಬಂದಿದೆ. ಅಲ್ಲಿಯ ಬೆಳವಣಿಗೆ ಹೆಂಗಾಗಿದೆ ಅಂತ ಹೇಳಿದ್ರೆ 18-20 ತಾಸುಗಳ ಗಂಟೆ ತೈಲಕ್ಕಾಗಿ ಕ್ಯೂ ಹಚ್ಚುವಂತಹ ಪರಿಸ್ಥಿತಿ. 18-20 ತಾಸು ಎಷ್ಟು ಕೊಡ್ತಾರೆ ಪೆಟ್ರೋಲ್ ಡೀಸೆಲ್? ಕೇವಲ 20 ಲೀಟರ್ ಮಾತ್ರ ಕೊಡೋದು. 20 ಲೀಟರ್ ಪೆಟ್ರೋಲ್ಗೆ 20 ತಾಸು ಕ್ಯೂ ಹಚ್ಚುವಂತಹ ಪರಿಸ್ಥಿತಿ ಎಲ್ಲಿ ನಿರ್ಮಾಣ ಆಗಿರೋದು? ರಷ್ಯಾದಲ್ಲಿ. ಯಾವ ದೇಶ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಸೆಕೆಂಡ್ ಹೈಯೆಸ್ಟ್ ಅವ್ರೇನು ಪ್ರೊಡ್ಯೂಸ್ ಮಾಡ್ತಾರೆ ಅವರದ್ದೇ ದೇಶದಲ್ಲಿ ಇಂಥ ಪರಿಸ್ಥಿತಿ ಆಯಿತು. ಯಾಕಾಯಿತು ಹಾಗಾದರೆ? ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಫ್ತುದಾರ ರಷ್ಯಾ ಇದೀಗ ಆಮದುದಾರ ಆಗಿಬಿಟ್ಟಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ರಷ್ಯಾದಲ್ಲಿ ಪೆಟ್ರೋಲ್ಗೆ ಹಾಹಾಕಾರ ಆಗಿದೆ. ಈ ಪರಿಪ್ರಮಾಣದಲ್ಲಿ ನಿರ್ಮಾಣ ಆಗಿದ್ದು ಇದೇ ಮೊದಲ ಬಾರಿಗೆ 1980ರ ದಶಕದಲ್ಲಿ ಆಗಿತ್ತು. ಸೋವಿಯತ್ ಒಕ್ಕೂಟ ಇದ್ದಂತಹ ಸಮಯದಲ್ಲಿ ಅಲ್ಲಿಯ ಮಿಸ್ಮ್ಯಾನೇಜ್ಮೆಂಟ್ನ ಕಾರಣಕ್ಕಾಗಿ ಕೆಲವೊಂದಿಷ್ಟು ಸಮಸ್ಯೆಗಳಲ್ಲಿ ಆಗಿತ್ತು. ಅದನ್ನು ಸುಧಾರಿಸಿಕೊಳ್ಳುವ ಪರಿಸ್ಥಿತಿಗೆಲ್ಲ ಅವರು ಬಂದಿದ್ದರು, ರಫ್ತನ್ನು ನಿಷೇಧ ಮಾಡಿದ್ರು. ಅದಾದ ನಂತರ ಅಲ್ಲಿ ಒಂದು ಪಡಿತರ ವ್ಯವಸ್ಥೆಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡುವಂತಹ ವ್ಯವಸ್ಥೆಗೆಲ್ಲ ರಷ್ಯಾ 1980-90ರ ದಶಕದಲ್ಲಿ ಬಂದಿತ್ತು. ಅಂದರೆ ಅವರ ಮಿಸ್ಮ್ಯಾನೇಜ್ಮೆಂಟು, ಅವರು ತೆಗೆದುಕೊಂಡಂತಹ ನಿರ್ಣಯಗಳು ಅವತ್ತು ಅವರಿಗೆ ಹೊಡೆತಕ್ಕೊಂದಿದ್ರೆ, ಇವತ್ತು ಯುದ್ಧದ ಕಾರಣಕ್ಕಾಗಿ ರಷ್ಯಾ ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇಂಧನಕ್ಕಾಗಿ ಈಗ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು CNG ದರ ಅಥವಾ CNG ಸಿಗದೇ ಇದ್ದಾಗ ನಮ್ಮದೇ ಬೆಂಗಳೂರಿನಲ್ಲಿ ಅನೇಕ ಜನ ಆಟೋಗಳದವರು 2-3 ಗಂಟೆಗಳ ಕಾಲ 2-3 ಕಿಲೋಮೀಟರ್ 4-5 ಕಿಲೋಮೀಟರ್ ಎಲ್ಲ ಕ್ಯೂ ಹಚ್ತಿದ್ರಲ್ಲ, ಇವತ್ತು ಅಂಥದ್ದೇ ಪರಿಸ್ಥಿತಿ ರಷ್ಯಾದಲ್ಲಿ ಆಗ್ತಾ ಇದೆ. ಜಗತ್ತಿಗೆ ತೈಲವನ್ನು ಕೊಡ್ತಾ ಇದ್ದಂತಹ ದೇಶ ಇದು. ಒಟ್ಟಾರೆ ಬೇಡಿಕೆ ಎಷ್ಟಿದೆ ಒಂದು ದಿನಕ್ಕೆ ರಷ್ಯಾದಲ್ಲಿ? 1,10,000 ಮೆಟ್ರಿಕ್ ಟನ್ ಬೇಕು ಅವರಿಗೆ ಪರ್ ಡೇ. ಆದರೆ ಉತ್ಪಾದನೆ ಆಗ್ತಾ ಇರೋದು 85,000 ಮೆಟ್ರಿಕ್ ಟನ್.
ಹಾಗಾದರೆ ಎಷ್ಟು ಕೊರತೆ ಆಗ್ತಾ ಇದೆ? ಅವ್ರಿಗೆ ಕೊರತೆ ಆಗ್ತಾ ಇರೋದು 25,000 ಮೆಟ್ರಿಕ್ ಟನ್, ಈ ಪರಿಪ್ರಮಾಣದಲ್ಲಿ ಕೊರತೆ ಆಗ್ತಾ ಇದೆ. ಮತ್ತೊಂದು ಕಡೆ ಶುದ್ಧೀಕರಣದ ಪ್ರಮಾಣ 5.2 ಮಿಲಿಯನ್ ಇರ್ಬೋದಿತ್ತು, ಅಂದರೆ ಕಳೆದ ಒಂದೂವರೆ ವರ್ಷದಿಂದ. ಆದರೆ ಇದೀಗ 3.95 ಮಿಲಿಯನ್ ಬ್ಯಾರೆಲ್ಗೆ, ಅಂದರೆ 25% ಕುಸಿತ ಆಗಿದೆ. ಮತ್ತೊಂದು ಕಡೆ ಶುದ್ಧೀಕರಿಸಿದಂತಹ ಗ್ಯಾಸೋಲಿನ್ ಭಾರತದಿಂದ ರಷ್ಯಾಕ್ಕೆ ಹೋಗ್ತಾ ಇರೋದು 60,000 ಮೆಟ್ರಿಕ್ ಟನ್ ಎಲ್ಲ ಹೋಗಿದೆ. ನೀವು ಮಾಸ್ಕೋ, ಸೆಂಟ್ ಪೀಟರ್ಸ್ಬರ್ಗ್ ಮತ್ತು ಕ್ರಾಸ್ನೋಡರ್ ಪ್ರಾಂತ್ಯಗಳಲ್ಲಿ ಕೇವಲ 20 ಲೀಟರ್ ಪೆಟ್ರೋಲ್ಗೆ 15ರಿಂದ 18 ಗಂಟೆಗಳ ಕಾಲ ಕ್ಯೂ ಹಚ್ಚಬೇಕಾದಂತಹ ಪರಿಸ್ಥಿತಿ ಇದೆ. ನೀವು ಇಮ್ಯಾಜಿನ್ ಮಾಡಿ, 20 ಲೀಟರ್ ಪೆಟ್ರೋಲ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಜಗಳವೂ ಕೂಡ ಆಗ್ತಾ ಇದೆ ಅಂತೆ. ಒಂದು ಸಿಸ್ಟಮ್ ಇದೆ. ನಾವು ಭಾರತದಲ್ಲೂ VVIP ಸರ್ಕಾರಿ ಅಧಿಕಾರಿಗಳು ಈ ಆಂಬ್ಯುಲೆನ್ಸ್ ಎಮರ್ಜೆನ್ಸಿ ಕಾರಣಕ್ಕಾಗಿ ಅವ್ರಿಗೊಂದು ಪಾಸ್ ಕೊಟ್ಟಿದ್ದಾರಲ್ಲ, ಆ ಪಾಸ್ನ ಕಾರಣಕ್ಕಾಗಿ ಅವರೆಲ್ಲ ಮಿಡ್ಲ್ ಬಂದು ತುಂಬಿಸ್ಕೊಂಡು ಹೋಗ್ಬಿಡ್ತಾರೆ. VIPಗಳು, ಸರ್ಕಾರಿ ಅಧಿಕಾರಿಗಳು, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ. ಆದರೆ ಜನಸಾಮಾನ್ಯರು ಮಾತ್ರ 15-20 ತಾಸು ಕ್ಯೂ ಹಚ್ಚಬೇಕಲ್ಲ. ಸಹಜವಾಗಿ ಜನರ ಆಕ್ರೋಶ ಅದು ಸರ್ಕಾರದ ವಿರುದ್ಧ. ನಾವೆಲ್ಲ ಈ ಹಿಂದೆ ಸೋವಿಯತ್ ಒಕ್ಕೂಟದ ಆ ಸಂದರ್ಭದಲ್ಲಿ ಏನು ಆಡಳಿತ ಇತ್ತು, ಆ ಸಂದರ್ಭಕ್ಕೆಲ್ಲ ಹೋಗ್ತಾ ಇದ್ದೀವಿ ಅಂತ ಅವರೆಲ್ಲ ಮಾತನಾಡ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ, ಕ್ಯಾನ್ ಬಾಟಲ್ಗಳೆಲ್ಲ ನಿಷೇಧ ಮಾಡಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ದರವು ಕಪ್ಪು ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗ್ತಾ ಇದೆ, 100ರಿಂದ 120 ರೂಪಾಯಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಕೃಷಿ ಕೊಯ್ಲಿನ ಸಮಯ ಇದು, ಎಲ್ಲಿ ಇಸ್ರೇಲ್ನಲ್ಲಿ, ಅಂದರೆ ರಷ್ಯಾದಲ್ಲಿ ಕೃಷಿ ಮಾಡುವಂತಹ ಸಮಯ. ಈ ರಷ್ಯಾದವ್ರ ಕೃಷಿಗೆ ನಮ್ಮಲ್ಲಿ ಹೆಂಗೆ ಟ್ರ್ಯಾಕ್ಟರ್ಗಳನ್ನು ಅತಿ ಹೆಚ್ಚಾಗಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾರೆ, ಅತಿ ಹೆಚ್ಚು ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾರೆ. ಈ ಯಂತ್ರೋಪಕರಣಗಳಿಗೆ ಅವ್ರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಅವಶ್ಯಕತೆ ಇದೆ. ಈಗ ಅಲ್ಲಿ ಈ ಕೃಷಿ ಮಾಡುವಂತಹ ರೈತರುಗಳು ಏನು ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾ ಇಲ್ಲ. ಟ್ರ್ಯಾಕ್ಟರ್ಗಳನ್ನಂತೂ ಯಾವ ಕಾರಣಕ್ಕೂ ಅವರು ಕೃಷಿಗೆ ಬಳಕೆ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಟ್ರ್ಯಾಕ್ಟರ್ ನಿಮ್ಗೆ ಹೆಚ್ಚು ಡೀಸೆಲನ್ನು ಹಾಕಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹೀಗಾಗಿ ಟ್ರ್ಯಾಕ್ಟರ್ಗಳನ್ನು ಕೂಡ ಬಳಕೆ ಮಾಡ್ತಾ ಇಲ್ಲ. ನೇರವಾಗಿ ಇದು ಕೃಷಿಗೆ ಹೊಡೆತ ಬೀಳ್ತಾ ಇದೆ. ಈ ಕೃಷಿಗೆ ಹೊಡೆತ ಬೀಳೋದ್ರಿಂದ ನಾಳೆ ಉತ್ಪಾದನೆಗೆ ಹೊಡೆತ ಬೀಳುತ್ತೆ. ಉತ್ಪಾದನೆಯಿಂದ ಒನ್ಸ್ ಅಗೇನ್ ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ ಅಂತ ಇಸ್ರೇಲಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು ಕಡೆ ನೀವು ಬೆಲಾರಸ್ನಿಂದ ಅವರೆಲ್ಲ ತರಿಸ್ಕೊಳ್ತಾ ಇದ್ದಾರೆ, ಕಜಕಿಸ್ತಾನದಿಂದ ಎಲ್ಲ ತರಿಸ್ಕೊಳ್ಳೋದಕ್ಕೆ. ಅಂದರೆ ಬೆಲಾರಸ್ನಿಂದ ರೈಲು ಮುಖಾಂತರ ತರಿಸ್ಕೊಳ್ತಾರಂತೆ, ಈ ಹಡಗಿನ ಮುಖಾಂತರ ಕಜಕಿಸ್ತಾನದಿಂದ. ಅಂದರೆ ನೀವು ಭಾರತದಿಂದ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಒಂದು 10-12 ದಿನ ಸಮಯ ಬೇಕಾಗುತ್ತೆ. ನೀವು ಬೆಲಾರಸ್ ಮತ್ತು ಕಜಕಿಸ್ತಾನದಿಂದ ತೆಗೆದುಕೊಂಡು ಬರೋದಾದರೆ ಅವ್ರಿಗೆ ಒಂದು 2-3 ದಿನಗಳಲ್ಲಿ ಗಡಿಗೆ ಹಂಚಿಕೊಂಡಿದ್ದಾರೆ, ಸಮೀಪದಲ್ಲಿದ್ದಾರೆ. ಈ ಕಾರಣಕ್ಕಾಗಿ ಅಲ್ಲಿಂದ ತರಿಸ್ಕೊಳ್ಳೋದಕ್ಕೆ ಒಂದು ಒಪ್ಪಂದವನ್ನು ಕೂಡ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಇದು ರಷ್ಯಾದ ಪರಿಸ್ಥಿತಿ ಸದ್ಯಕ್ಕೆ ಆಗ್ತಾ ಇರೋದು. ಇವೆಲ್ಲದರ ನಡುವೆ ಉಕ್ರೇನ್ ಡ್ರೋನ್ ಸ್ಟ್ರೈಕಿಗೆ ಅಕ್ಷರಶಃ ರಷ್ಯಾ ನಡೆಗೆ ಹೋಗ್ಬಿಟ್ಟಿದೆ. ರಷ್ಯಾ ನಡುಗ್ತಾ ಇರೋದು ಹೇಗೆ ಅಮೆರಿಕದ ದಾಳಿಗೆ ಇರಾನ್ ನಡುಗ್ತಾ ಇದೆ, ಇರಾನ್ನ ಬೇರೆ ಬೇರೆ ದಾಳಿಗೆ ಮಧ್ಯಪ್ರಾಚ್ಯದ ತೈಲ ಸಂಸ್ಕರಣಾ ಘಟಕಗಳೆಲ್ಲ ಧ್ವಂಸ ಆಗ್ತಾ ಇದೆ ಅಂತ ನಾವೆಲ್ಲ ಹೇಳ್ತಾ ಇದ್ವಲ್ಲ, ಇದಕ್ಕೆ ತದ್ವಿರುದ್ಧವಾಗಿ ಇದೀಗ ಉಕ್ರೇನ್ನ ದಾಳಿಗಾಗಿ ರಷ್ಯಾ ನಡುಗ್ತಾ ಇರೋದು. ರಷ್ಯಾದ ತೈಲ ಮೂಲ ಸೌಕರ್ಯಗಳನ್ನೆಲ್ಲ ಉಕ್ರೇನ್ ಅವರು ಗುರಿಯಾಗಿಸಿಕೊಂಡ್ರು, ದಾಳಿ ಮಾಡಿದರು. ಜೂನ್ 11ನೇ ತಾರೀಕಿಗೆ, ಅಂದರೆ ಜೂನ್ ತಿಂಗಳಲ್ಲಿ 11 ಪ್ರಮುಖ ತೈಲ ರಿಫೈನರಿಗಳನ್ನೆಲ್ಲ ಗುರಿ ಮಾಡಿದರು. 10 ಒಂದು ದೊಡ್ಡ ತರನಾದಂಥ ತೈಲ ಸಂಸ್ಕರಣಗಳನ್ನು ಕೇಂದ್ರೀಕರಿಸಿಕೊಂಡ್ರು. 8 ಘಟಕಗಳೆಲ್ಲ ಧ್ವಂಸ ಆಗಿದೆ. ಸಂಸ್ಕರಣಾ ಸಾಮರ್ಥ್ಯ 42% ಎಲ್ಲ ಕುಸಿತ ಆಗಿದೆ. ಆರ್ಥಿಕ ನಷ್ಟ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ ಪ್ರಕಾರ 1.12 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ರೋಸ್ಪೋಮ್ ಫೊರೋಟಾಸ್ಕ್ ಎನ್ನುವಂಥ ಒಂದು ಪ್ರಾಂತ್ಯ, ಇಲ್ಲಿ ತೈಲ ದಾಸ್ತಾನುಗಳ ಮಳಿಗೆ ಇದೆ. ಇಲ್ಲಿ ಅತಿ ಹೆಚ್ಚು ದಾಳಿಗಳನ್ನೆಲ್ಲ ಮಾಡಲಾಗ್ತಾ ಇದೆ. ಇವುಗಳನ್ನು ಸರಿ ಮಾಡಬೇಕು, ಇತ್ಯಾದಿ ಬೇಕು ಅಂತ ಹೇಳಿದ್ರೆ 10-12 ದಿನಗಳ ಸಮಯಕ್ಕಾಸೆ ಎಲ್ಲ ಬೇಕಾಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ನೋಡಿ ಯಾವ್ಯಾವ ಪ್ರದೇಶಗಳನ್ನು ಅವರು ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ರೆಸ್ಪೋ ಮತ್ತು ಪೊಲೊಟಾಸ್ಕ್ ಈ ಪ್ರದೇಶ ಗಡಿ ಪ್ರಾಂತ್ಯಗಳಿಗಿದೆ. ಇಲ್ಲಿ ಇಂಧನದ ಗೋದಾಮುಗಳು ದೊಡ್ಡ ಮಟ್ಟದಲ್ಲಿರೋದು, ಇವುಗಳನ್ನು ಉಕ್ರೇನ್ ಅವರು ಗುರಿಯಾಗಿಸಿಕೊಂಡ್ರು. ಕ್ರಾಸ್ನೊಡೋರ್ ಮತ್ತು ತಮನ್ ಫೆನ್ಸಿನುಲಾ ಅನ್ನುವಂತಹ ಒಂದು ಪ್ರದೇಶ, ಇಲ್ಲಿ ಕಚ್ಚಾ ತೈಲಗಳನ್ನು ಎಲ್ಲ ಶೇಖರಣೆ ಮಾಡಲಾಗಿರುತ್ತೆ. ಇಲ್ಲಿಯೂ ಕೂಡ ಅದರಲ್ಲಿ ಟಾರ್ಗೆಟ್ ಮಾಡಲಾಯಿತು. ಮಾಸ್ಕೋ ಮತ್ತು ಓಲ್ಗಾಗ್ರಾಡ್ ಎನ್ನುವಂತಹ ಒಂದು ಪ್ರದೇಶ, ಅಲ್ಲಿ ಕೈಗಾರಿಕಾ ಇಂಧನಗಳನ್ನು ಸಂಗ್ರಹಣ ಮಾಡಲಾಗುತ್ತೆ. ಈ 6 ಪ್ರದೇಶಗಳನ್ನು ಕೇಂದ್ರೀಕರಿಸಿಕೊಂಡು ಉಕ್ರೇನ್ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೆಲ್ಲರ ಒಟ್ಟಾರೆ ಪರಿಣಾಮ ಏನು ಅಂತ ಹೇಳಿದರೆ, ರಫ್ತುದಾರ ಇವತ್ತು ಆಮುದಾರ ಆಗಿ ಪರಿಣಾಮ ಆಗಿರೋದು. ದುರಸ್ತಿ ಮಾಡಲಾಗದಂತಹ ಪರಿಸ್ಥಿತಿಗೆಲ್ಲ ಬಂದುಬಿಟ್ಟಿದ್ದಾರೆ. ದುರಸ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ದುರಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಬಿಡಿಭಾಗ ನೀವು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ. ಆ ವಿಚಾರಕ್ಕೆ ನಾ ಬರ್ತೀನಿ. ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್, ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ಹೇರಿರುವಂತಹ ದಿಗ್ಬಂಧನಗಳು, ಈ ದಿಗ್ಬಂಧನದ ಕಾರಣಕ್ಕಾಗಿ ನೀವು ನೋಡಿ, ತೈಲವನ್ನು ಮಾರಾಟ ಆಗದೆ ಇದ್ದಾಗ ರಷ್ಯಾ ಏನು ಮಾಡ್ತು, ಕಚ್ಚಾ ತೈಲವನ್ನು ಕಡಿಮೆ ದರಕ್ಕೆ ಭಾರತಕ್ಕೆಲ್ಲ ಕೊಡ್ತು. ಭಾರತ
ಭಾರತ ಅದನ್ನು ಸಂಸ್ಕರಿಸಿದ ತೈಲವನ್ನಾಗಿ ಬಳಕೆ ಮಾಡಿಕೊಂಡು ಅದನ್ನು ಯುರೋಪಿಯನ್ ದೇಶಗಳಿಗೂ ಕೂಡ ಕಳಿಸಿಕೊಳ್ತಿತ್ತು. ಇವತ್ತು ರಷ್ಯಾಗೂ ಕೂಡ ಆ ಪಾಲಿಗೊಂದು ಗ್ರಾಹಕ ರಾಷ್ಟ್ರವಾಗಿ ರಷ್ಯಾ ಭಾರತಕ್ಕೆ ಸಿಕ್ಕಿರೋದು. ಇಂತಹ ಪರಿಸ್ಥಿತಿ ಇದೆ. ಇವೆಲ್ಲದರ ನಡುವೆ ಉಕ್ರೇನ್ ಮಾಡ್ತಾ ಇರುವಂತಹ ದಾಳಿ, ಉಕ್ರೇನ್ನ ದಾಳಿಗೆ ಅಕ್ಷರಶಃ ರಷ್ಯಾ ಇವತ್ತು ಕಂಗಾಲಾಗಿ ಹೋಗ್ಬಿಟ್ಟಿದೆ. ಆ ಮುಖಾಂತರ 60ಕ್ಕೂ ಹೆಚ್ಚು ತೈಲ ಸಂಗ್ರಹಣಾ ಗೋದಾಮುಗಳು ಸಂಪೂರ್ಣವಾಗಿ ಭಸ್ಮ ಆಗಿಬಿಟ್ಟಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಅದನ್ನು ಶಾಂತ ಮಾಡಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಸಮಯ ಎಲ್ಲ ಹೋಗ್ಬಿಟ್ಟಿದೆ ಅನ್ನುವಂಥ ಸುದ್ದಿಗಳು ರಷ್ಯಾದಿಂದ ಬರ್ತಾ ಇದೆ. ಇವೆಲ್ಲದರ ನಡುವೆ ರಷ್ಯಾಗೆ ಎಷ್ಟು ಹಾನಿ ಆಯಿತು? ಹಾಗಾದರೆ ರಷ್ಯಾಗೆ ಎಷ್ಟು ಹಾನಿ ಆಯಿತು? $13 ಬಿಲಿಯನ್ ನಷ್ಟ ಆಗಿದೆ ಅಂತ. $13 ಬಿಲಿಯನ್. ಇಂಧನ ಬಿಕ್ಕಟ್ಟಿನಿಂದಾಗಿ $13.5 ಬಿಲಿಯನ್ ನಷ್ಟ ಆಗಿದೆ. ಇದು ಕೇವಲ ಉಕ್ರೇನ್ ದಾಳಿಗೂ ಅಥವಾ ತೈಲದ ಈ ಆತಂಕದ ಕಾರಣಕ್ಕಾಗಿಯೂ ಅಲ್ಲ, ಬೇರೆ ಬೇರೆ ಕಾರಣ ಇದೆ. 55ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಪೆಟ್ರೋಲ್ ಮಾರಾಟಕ್ಕೆ ಕಟ್ಟುನಿಟ್ಟಿನ ಮಿತಿಯನ್ನೆಲ್ಲ ಹೇರಲಾಗಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನ ಸವಾರ ನಡುವೆಲ್ಲ ಮಾರಾಮಾರಿ ಆಗ್ತಾ ಇದೆ. ಸಹಜವಾಗಿ ನಮ್ಮ ದೇಶದಲ್ಲೂ ಕೂಡ ಆಗಿತ್ತಲ್ಲ, ಅದೇ ರೀತಿಯಾಗಿ ಪೆಟ್ರೋಲನ್ನು ಏಪ್ರಿಲ್ 1ರಿಂದ ಜುಲೈ 31ರ ತನಕ ನಿಷೇಧ ಮಾಡಿದ್ದಾರೆ. ವಿಮಾನ ಇಂಧನವನ್ನು ಜೂನ್ 1ರಿಂದ ನವೆಂಬರ್ 30ರ ತನಕ ನಿಷೇಧ ಮಾಡಲಾಗಿದೆ. ಡೀಸೆಲ್ ಅನ್ನು ಕೂಡ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಲಾಗಿದೆ. ಗ್ಯಾಸೋಲಿನ್ ರಫ್ತು 50 ಲಕ್ಷ ಮೆಟ್ರಿಕ್ ಟನ್ ಅಂದರೆ ಪೆಟ್ರೋಲ್, ಇದನ್ನು ವಿದೇಶಕ್ಕೆ ಅವರೆಲ್ಲ ರಫ್ತು ಮಾಡ್ತಾ ಇದ್ರು, ಅದು ಕೂಡ ಹೊಡೆತ ಬಿದ್ದಿದೆ. ಆ ಮುಖಾಂತರ ಅಲ್ಲಿ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬಿತ್ತು. 50 ಲಕ್ಷ ಟನ್ ಇಂಧನ ಪೂರೈಕೆ ಕಡಿತ ಆಗಿದೆ. ಆಮದುದಾರ ದೇಶಗಳು ಯಾರ್ಯಾರು ರಷ್ಯಾವನ್ನು ಅವಲಂಬನೆ ಮಾಡಿದ್ರಲ್ಲ, ಯಾರ್ಯಾರು ನೈಜೀರಿಯಾ, ಲಿಬಿಯಾ, ಟ್ಯುನೇಷಿಯಾ ಮತ್ತು UAE ಎಲ್ಲ ದೇಶಗಳು ರಷ್ಯಾದಿಂದ ತೈಲವನ್ನು ಅತಿ ಹೆಚ್ಚು ತರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆರ್ಥಿಕವಾಗಿ ಅತಿ ಹೆಚ್ಚು ಆದಾಯವೂ ಕೂಡ ಯಾರಿಗೆ ಬರ್ತಾ ಇತ್ತು? ರಷ್ಯಾಗೆ ಬರುವ ಪ್ರಯತ್ನಗಳಾಗ್ತಾ ಇತ್ತು. ಇದೀಗ ಅದರ ಮೇಲೆ ಹೊಡೆತ ಬೀಳ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿಯ ಗೌರ್ಮೆಂಟ್ ಅಧಿಕಾರಿಗಳಿಗೆ ವಿಶೇಷ ಪಾಸ್, ನಾನು ಅವಾಗಲೇ ಹೇಳಿದಾಗೆ ಪಾಸ್ ಕೊಡೋದು, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಇಂಥದ್ದೊಂದು ವ್ಯವಸ್ಥೆ ಸದ್ಯಕ್ಕೆ ಶುರುವಾಗಿದೆ. ಸೇಮ್ ಆ್ಯಸ್ ಇಟ್ ಈಸ್ ಭಾರತದಲ್ಲಿ ತೈಲದ ಅಭಾವ ಸೃಷ್ಟಿಯಾದಂತಹ ಸಮಯದಲ್ಲಿ ಹೆಂಗಾಗಿತ್ತು ಅದೇ ಪರಿಸ್ಥಿತಿ ಇವತ್ತು ತೈಲ ಉತ್ಪಾದನೆ ಮಾಡುವಂತಹ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ಒಂದು ಆಶ್ಚರ್ಯಕರ ಬೆಳವಣಿಗೆ ಇದು. ಈ ಆಶ್ಚರ್ಯಕರ ಬೆಳವಣಿಗೆಗಳ ನಡುವೆ ಉಕ್ರೇನ್ನ ದಾಳಿ ಒಂದು ಇವತ್ತು ಕಾಣ್ತಾ ಇರೋದು. ಈ ಹಿಂದೆಯೂ ಕೂಡ ದಾಳಿಯಾಗಿತ್ತು. ಅದನ್ನು ಸರಿಪಡಿಸುವುದಕ್ಕಾಗಿ ಅವರು ಬೇರೆ ಬೇರೆ ದೇಶಗಳಿಗೆ ಮಾಡ್ತಾ ಇದ್ದಂತಹ ತೈಲ ರಫ್ತನ್ನು ಕಡಿತಗೊಳಿಸಿದ್ರು, ಕುಂಠಿತ ಮಾಡಿದ್ರು, ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ರು. ಅದೇ ವ್ಯವಸ್ಥೆಗೆ ಇವತ್ತು ರಷ್ಯಾ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಬೆಳವಣಿಗೆ, ಹೇಗೆ ಉಕ್ರೇನ್ನ ದಾಳಿಗೆ ರಷ್ಯಾ ತತ್ತರ ಆಗಿದೆಯೋ ರಷ್ಯಾದ ದಾಳಿಗೆ ಉಕ್ರೇನ್ನ ರಾಜಧಾನಿ ಕೀವ್ ಕೂಡ ತತ್ತರ ಆಗಿದೆ. ಏನೇನಾಯಿತು? ಕೀವ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಇವರು. ಎಲ್ಲೆಲ್ಲಿ ದಾಳಿ ಆಯಿತು ಅಂತ ಹೇಳಿದರೆ, ಅದಕ್ಕಿಂತ ಮೊದಲು ಪೆಟ್ರೋಲ್ ರಫ್ತನ್ನು ಪುಟಿನ್ ಅವರು ನಿಷೇಧ ಮಾಡಿದ್ದಾರೆ. ಕೀವ್ ನಗರದ ಮೇಲೆ ದಾಳಿಯಾಗಿದೆ, ಆ ವಿಚಾರಕ್ಕೆ ನಾನು ಬರ್ತೀನಿ. ಅದಕ್ಕಿಂತ ಮೊದಲು ಪೆಟ್ರೋಲ್ ರಫ್ತನ್ನು ಇದೀಗ ಪುಟಿನ್ ಅವರು ನಿಷೇಧ ಮಾಡಿರೋದು. ದೇಶೀಯ ಬಳಕೆಯನ್ನು ಉಳಿಸ್ಕೊಳ್ಬೇಕಲ್ಲ, ಯಾವುದೇ ಕಾರಣಕ್ಕೂ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವಾಹನಕ್ಕೆ ಕೇವಲ 30ರಿಂದ 40 ಲೀಟರ್ ಪೆಟ್ರೋಲ್ ಮಾತ್ರ ಲಭ್ಯ ಆಗ್ತಾ ಇದೆ. ಕೇವಲ 30ರಿಂದ 40 ಲೀಟರ್ ಪೆಟ್ರೋಲ್ ಕೊಡ್ತಿದ್ದಾರೆ. ಕ್ಯಾನ್ಗಳಲ್ಲಿ ಪೆಟ್ರೋಲನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಡೀಸೆಲ್ ರಫ್ತು ನಿಷೇಧಕ್ಕೂ ಕೂಡ ಪುಟಿನ್ ಅವರೆಲ್ಲ ಮುಂದಾಗಿದ್ದಾರೆ. ಅಂದರೆ ಆ ದೇಶದ ನಾಗರಿಕರುಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆಲ್ಲ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಹಾನಿಗೊಳಗಾದಂಥ ರಿಫೈನರಿಗಳ ದುರಸ್ತಿಗೆ ಬಿಡಿ ಭಾಗಗಳ ಕೊರತೆ ಉಂಟಾಗ್ತಾ ಇದೆ. ಬಿಡಿ ಭಾಗಗಳ ಕೊರತೆ ಹೆಂಗೆ ಉಂಟಾಗ್ತಾ ಇದೆ ಅಂತ ಹೇಳಿದರೆ, ನಾನು ಎಂತಹ ಪರಿಸ್ಥಿತಿ ಇವತ್ತು ಅಲ್ಲಿದೆ ಅಂತ ಹೇಳಿದರೆ, ಅವರೆಲ್ಲ ಏನು ಮಾಡಬೇಕು? ಅಮೇರಿಕಾದ UOP ಮತ್ತು ಇಟಲಿಯ ಕಂಪನಿ ಮೇಲೆ ಡಿಪೆಂಡೆನ್ಸಿ ಆಗಿದ್ದಾರೆ ಅವರು, ಈ ಎಲ್ಲ ಕಂಪನಿಗಳ ಮೇಲೆ. ಆ ಕಂಪನಿಗಳಿಂದ ಇವರಿಗೆ ಬಿಡಿ ಭಾಗಗಳು ಬರಬೇಕು. ಆದರೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಹೇಳಿದೆ, ಯಾವುದಾದ್ರೂ ದೇಶ ನೀವು ರಷ್ಯಾದೊಂದಿಗೆ ವ್ಯಾಪಾರ ಅಥವಾ ಯಾವುದಾದ್ರೂ ಕಂಪನಿ ಅವರಿಗೆ ಬಿಡಿ ಭಾಗಗಳನ್ನು ಪೂರೈಕೆ ಮಾಡಿದರೆ ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರ್ತೀವಿ ಅನ್ನುವ ಕಾರಣಕ್ಕಾಗಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವರು ಒಂದು ಚೀನಾದ ಜೊತೆಗೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಚೀನಾ ಮತ್ತು ಬೇರೆ ಬೇರೆ ದೇಶಗಳ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿಂದ ತೆಗೆದುಕೊಂಡು ಬರಬೇಕು ಅಂತ. ಆದರೆ ಈಗ ಒಂದು ಚೀನಾದ ಈ ವಸ್ತುಗಳ ಮೇಲೆ ರಷ್ಯಾಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ಅವುಗಳ ಒಟ್ಟಾರೆ ಬೆಳವಣಿಗೆಗಳು ಮತ್ತು ಅವುಗಳನ್ನು ಬಳಕೆ ಮಾಡೋದ್ರ ಬಗ್ಗೆ ರಷ್ಯಾಗೆ ಕಾನ್ಫಿಡೆನ್ಸ್ ಇಲ್ಲ. ಈ ಕಾರಣಕ್ಕಾಗಿ ಅಂತೊಂದು ಆತಂಕವನ್ನು ಕೂಡ ರಷ್ಯಾ ಅನುಭವಿಸ್ತಾ ಇದೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳ ನಡುವೆ ರಷ್ಯಾದ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ಸ್ಥಗಿತ ಆಗಿದೆ. ಹೀಗಾಗಿ ಆಮದು ದೇಶವಾಗಿ ಇವತ್ತು ಅದು ಕನ್ವರ್ಟ್ ಆಗಿರೋದು. ಮತ್ತೊಂದು ಕೀವ್ ತತ್ತರ ಜೆಲೆನ್ಸ್ಕಿ ಆಕ್ರೋಶ. ಉಕ್ರೇನ್ ಅಧ್ಯಕ್ಷರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೀವ್ ಅಕ್ಷರಶಃ ತತ್ತರಿಸಿ ಹೋಗ್ಬಿಟ್ಟಿದೆ. ಉಕ್ರೇನ್ ಮೇಲೆ 68 ಕ್ಷಿಪಣಿಗಳ ದಾಳಿಯಾಯಿತು, 351 ಡ್ರೋನ್ಗಳ ದಾಳಿಯಾಗಿದೆ. ಕೀವ್ ರಾಜಧಾನಿಯಲ್ಲಿ ಒಂದು 26 ಜನ ಮೃತಪಟ್ಟಿದ್ದಾರೆ, ವಸತಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು. ಅಂದರೆ ಇವರು ಹೆಂಗೆ ಈ ತೈಲ ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ಅವರು ದಾಳಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇವರೊಂದು ಆಲೋಚನೆ ಮಾಡಿದರು.
ಏನಂತ, ಉಕ್ರೇನ್ನ ವಿದ್ಯುತ್ ಉತ್ಪಾದನಾ ಘಟಕಗಳು ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಗಳೇನಿದೆ ಉಕ್ರೇನ್ನಲ್ಲಿ ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. 68 ಕ್ಷಿಪಣಿಗಳನ್ನು 351 ಡ್ರೋನ್ಗಳನ್ನೆಲ್ಲ ತೆಗೆದುಕೊಂಡು ಬಂದರು. ಬಾರ್ಕಿವ್, ಒಡೆಸ್ಸಾ ಮತ್ತು ಪಶ್ಚಿಮ ಉಕ್ರೇನ್ ಈ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿಯಾಯಿತು. 351 ಶಾಹೇಲ್ ಡ್ರೋನ್ಗಳನ್ನೆಲ್ಲ ಬಳಕೆ ಮಾಡಿಕೊಂಡ್ರಂತೆ. 40% ಇಂಧನ ಮತ್ತು ವಿದ್ಯುತ್ ಮೂಲಸೌಕರ್ಯಗಳಿಗೆ ಹಾನಿ ಮಾಡಿದ್ದಾರೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಜೆಲೆನ್ಸ್ಕಿ ಅವರ ಆಕ್ರೋಶ ಏನು ಅಂತ ಹೇಳಿದರೆ, ಪೆಟ್ರಿಯಾಟ್ ವ್ಯವಸ್ಥೆಗಳು ಸಿಗ್ತಾ ಇಲ್ಲ. ಅಮೆರಿಕದ ಪೆಟ್ರಿಯಾಟ್ ವ್ಯವಸ್ಥೆಗಳು ಹೇಗೆ ಮಧ್ಯಪ್ರಾಚ್ಯದ ಕುವೈತ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಎಲ್ಲ ದೇಶಗಳಿದೆಯಲ್ಲ, ಅಂದರೆ ಪೆಟ್ರಿಯಾಟ್ ಅಂತ ಹೇಳಿದ್ರೆ ಶತ್ರು ದೇಶಗಳಿಂದ ಬರುವಂತಹ ಈ ಕ್ಷಿಪಣಿಗಳನ್ನು ತಡೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯ. ಆ ಶಕ್ತಿ ಸಾಮರ್ಥ್ಯವನ್ನು ನಮಗೆ ಇವರು ಕೊಡ್ತಾ ಇಲ್ಲ ಎನ್ನುವಂಥ ಆಕ್ರೋಶವನ್ನು ಯಾರು ಜೆಲೆನ್ಸ್ಕಿ ಅವರು ಹೊರಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಟೋ ಶೃಂಗಸಭೆಗೆಲ್ಲ ಹೋಗ್ತಾ ಇದ್ದಾರೆ. ಈ ಶೃಂಗಸಭೆಯಲ್ಲಿ ಈ ಉಕ್ರೇನ್ಗೆ ಸಿಗಬಹುದಾದಂತಹ ಆರ್ಥಿಕ ಸಹಾಯವನ್ನು ಸ್ಥಗಿತಗೊಳಿಸೋದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಿ ಅದನ್ನು ಸಾಲದ ರೂಪದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಿರ್ಬೇಕಾದ್ರೆ ಉಕ್ರೇನ್ ಅಧ್ಯಕ್ಷರು ಒಂದು ಆಲೋಚನೆ ಮಾಡ್ತಾ ಇದ್ದಾರೆ, ನಮಗೆ ಅವರು ಪೆಟ್ರಿಯಾಟ್ಗಳನ್ನು ಕೊಡಬೇಕಾಗಿತ್ತು ಅಂತ. ಇದು ರಷ್ಯಾ ಮತ್ತು ಉಕ್ರೇನ್ ನಡುವೆ ಆಗ್ತಾ ಇರುವಂತಹ ಒಂದು ದೊಡ್ಡ ಮಟ್ಟದ ಕಾಳಗ. ಇದು ಇಡೀ ಜಗತ್ತು ಇವತ್ತು ಅಣ್ವಸ್ತ್ರಗಳ ಬಗ್ಗೆ ಮಾತನಾಡ್ತಾ ಇದೆ. ಯಾವ ಅಣ್ವಸ್ತ್ರವನ್ನ ಪರಮಾಣು ಕಾರ್ಯಕ್ರಮದಲ್ಲಿ ನಾನು ಸಶಕ್ತ ಆಗಬೇಕು ಅಂತ ಇರಾನ್ ಬಯಸ್ತಾ ಇದೆ, ಅದಕ್ಕೆ ತಡೆಗೋಡೆಯಾಗಿ ಅಮೆರಿಕ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಕಡೆ ಬೇರೆ ಬೇರೆ ದೇಶಗಳು ಈ ಅಣ್ವಸ್ತ್ರಗಳ ಬಗ್ಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಅಣ್ವಸ್ತ್ರಗಳನ್ನು ತೆಗೆದುಕೊಂಡು ಹೋಗಬಲ್ಲಂತಹ ಕ್ಷಿಪಣಿಗಳನ್ನು, ಮಿಸೈಲ್ಗಳನ್ನು ಯಾರು ಉಡಾವಣೆ ಮಾಡಿದರು, ಯಾರು ಪರೀಕ್ಷೆ ಮಾಡಿದರು? ಪಕ್ಕದ ಚೀನಾ ಪರೀಕ್ಷೆ ಮಾಡಿದೆ. ಆ ಮುಖಾಂತರ ಸಾಗರದ ಆಳದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುವುದಕ್ಕೆ ಯಾರು? ಪಕ್ಕದ ಡ್ರ್ಯಾಗನ್ ರಾಷ್ಟ್ರ ಚೀನಾ ಮುಂದಾಗಿದೆ. ಈ ಪೆಸಿಫಿಕ್ ಸಾಗರ ಅಂತ ನಾವೇನು ಕರಿತೀವಿ, ಅದಕ್ಕಿಂತ ಹೆಚ್ಚಾಗಿ ಈ ಪೆಸಿಫಿಕ್ ಮಹಾಸಾಗರದ ಅಲೆಗಳ ನಡುವೆ ಚೀನಾ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದೆ. ಇದಕ್ಕೆ ಜಾಗತಿಕವಾಗಿ ಟೀಕೆ, ಟಿಪ್ಪಣಿಗಳು, ಆಕ್ಷೇಪಣೆಗಳು ಸದ್ಯಕ್ಕೆ ಬಂದಿರುವುದು. ಚೀನಾದ ಈ ತಂತ್ರಕ್ಕೆ ಭಾರತವು ಕೂಡ ಒಂದು ಮರುತಂತ್ರವನ್ನು ರೂಪಿಸಿದೆ. ಚೀನಾ ಏನಾದರೂ ನಾಳೆ ದಾಳಿ ಮಾಡೋ ಪ್ರಯತ್ನಕ್ಕೆಲ್ಲ ಮುಂದಾಗ್ಬಿಟ್ರೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ನಾವು ಹೆಂಗೆ ಸಿದ್ಧ ಇರಬೇಕು ಅನ್ನೋದಕ್ಕೆ ಭಾರತದ DRDO ಕೂಡ ತನ್ನ ಸಶಕ್ತೀಕರಣವನ್ನು ಮಾಡುವ ಮುಖಾಂತರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡೋ ಪ್ರಯತ್ನವನ್ನು ಮಾಡಿದೆ. ಸುಮಾರು 40 ವರ್ಷಗಳ ನಂತರ ಇಂಥದ್ದೊಂದು ಶಕ್ತಿ ಪ್ರದರ್ಶನಕ್ಕೆ ಚೀನಾ ಮುಂದಾಯಿತು. ಯಾವ ಕಾರಣಕ್ಕಾಗಿ? ತೈವಾನ್ ವಿಚಾರದಲ್ಲಿ ಚೀನಾ ಮತ್ತು ತೈವಾನ್ ನಡುವೆ ಅನೇಕ ವರ್ಷಗಳಿಂದ ತಿಕ್ಕಾಟ ಇರೋದನ್ನು ನೋಡ್ತಾ ಇದ್ದೀವಿ. ಈ ತೈವಾನ್ನ ಸಪೋರ್ಟ್ಗೆ ಅಮೆರಿಕ ಬರೋದನ್ನು ನೋಡ್ತಾ ಇದ್ದೀವಿ. ಈ ಇಂಡೋ ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾದ ಏಕಸ್ವಾಮ್ಯವನ್ನು ತಡಿಬೇಕು ಅನ್ನುವ ಕಾರಣಕ್ಕಾಗಿ ಅಮೆರಿಕ, ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ತನ್ನದೇ ಆದಂತಹ ಪಡೆಯನ್ನು ಕಟ್ಟಿಕೊಂಡು ಹೋರಾಟ ಮಾಡ್ತಾ ಇರೋದನ್ನು ನೋಡಿದ್ದೇವೆ. ಇವೆಲ್ಲದರ ನಡುವೆ ಚೀನಾ ಇಂಥದ್ದೊಂದು ಪರೀಕ್ಷೆಯನ್ನು ಮಾಡಿದೆ. ಹಾಗಾದರೆ ಏನಿದು ಪರೀಕ್ಷೆ? ಇದರಿಂದ ಲಾಭ ಏನು? ಜಗತ್ತ್ಯಾಕೆ ಇದ್ರ ಮೇಲೆ ಕಣ್ಣಿಟ್ಟಿದೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಚೀನಾದ ಬ್ರಹ್ಮಾಸ್ತ್ರ ಪರೀಕ್ಷೆ ಆಗಿದೆ. ಪೆಸಿಫಿಕ್ ಸಾಗರದಲ್ಲಿ ಚೀನಾದಿಂದ ಖಂಡಾಂತರ ಕ್ಷಿಪಣಿಯ ಪರೀಕ್ಷೆ ಆಗಿರೋದು. ಒಂದು ಖಂಡಾಂತರ ಕ್ಷಿಪಣಿ ಇದು. ಅಣ್ವಸ್ತ್ರಗಳನ್ನು ತೆಗೆದುಕೊಂಡು ಹೋಗಬಲ್ಲಂತಹ ಬಲಿಷ್ಠ ಕ್ಷಿಪಣಿ. ಇದನ್ನು ಅವರು 40 ವರ್ಷಗಳ ನಂತರ ಇಂಥದ್ದೊಂದು ಪ್ರಯತ್ನ ಮಾಡಿದರು. ಪರಮಾಣು ಸಾಮರ್ಥ್ಯದ ಜಲಾಂತರ್ಗಾಮಿ ನೌಕೆಯಿಂದ ಯಶಸ್ವಿ ಉಡಾವಣೆಯಾಗಿದೆ. ನಕಲಿ ಸಿಡಿತಲೆಯನ್ನು ಹೊತ್ತು ನಿಗದಿತ ಗುರಿಯನ್ನು ಇದೆಲ್ಲ ತಲುಪಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಏನೇನಾಯ್ತಿದು? ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ನೇವಿಗೆ ಸೇರಿದಂತಹ ಒಂದು ಪರಮಾಣು ಜಲಾಂತರ್ಗಾಮಿ ನೌಕೆಯಿಂದ ಇದನ್ನೆಲ್ಲ ಉಡಾವಣೆ ಮಾಡಿದರು. ಇದು ಕೇವಲ ತರಬೇತಿಗಾಗಿ ಉಡಾವಣೆ ಮಾಡುವುದಕ್ಕೆ ಒಂದು ಕೃತಕ ಸಿಡಿತಲೆಯನ್ನೆಲ್ಲ ಹೊಂದಿತ್ತು ಅಂತ ಚೀನಾ ಹೇಳಿದೆ. ಪೆಸಿಫಿಕ್ ಮಹಾಸಾಗರದ ನಿಗದಿತ ಸಮುದ್ರ ಪ್ರದೇಶದಲ್ಲಿ ಕ್ಷಿಪಣಿ ನಿಖರವಾಗಿ ಗುರಿಯನ್ನು ತಲುಪಿತು ಅಂತಲೂ ಕೂಡ ಚೀನಾ ಹೇಳ್ತು. ಚೀನಾ ಇದರ ಬಗ್ಗೆ ಒಂದು ಅಧಿಕೃತವಾದಂಥ ಹೆಸರನ್ನೇನು ಬಹಿರಂಗಪಡಿಸಿಲ್ಲ. ಆದರೆ ಅಮೆರಿಕಾದ ಪ್ರಧಾನ ಭೂಭಾಗವನ್ನು ತಲುಪುವಂತಹ ಸಾಮರ್ಥ್ಯ ಹೊಂದಿರುವಂತಹ JL-3 ಕ್ಷಿಪಣಿ ಇರಬಹುದು ಅಂತ ಇದರ ಬಗ್ಗೆ ಒಂದು ಅಂದಾಜು ಮಾಡಲಾಗ್ತಾ ಇದೆ. ಇದೊಂದು ಸಾಮಾನ್ಯ ಪ್ರಕ್ರಿಯೆ, ಮಿಲಿಟರಿ ತರಬೇತಿ, ಯಾವುದೇ ನಿರ್ದಿಷ್ಟ ದೇಶವನ್ನು ನಾವೆಲ್ಲ ಗುರಿಯಾಗಿಸಿಕೊಂಡಿಲ್ಲ ಅಂತ ಅವರೆಲ್ಲ ಚೀನಾ ಹೇಳಿದರು. ಯಾಕೆ 40 ವರ್ಷದ ಇತಿಹಾಸ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ, 1980ರಲ್ಲಿ ಪೆಸಿಫಿಕ್ ಮಹಾಸಾಗರಕ್ಕೆ ಬಹಿರಂಗವಾಗಿ DF-5 ಎನ್ನುವಂತಹ ಒಂದು ICBM ಕ್ಷಿಪಣಿಯನ್ನು ಇದೇ ಚೀನಾ ಉಡಾವಣೆ ಮಾಡಿತ್ತು. ಯಾವುದು? DF-5 ಅಂತ. ಅದಾದ ನಂತರ ಸುದೀರ್ಘ 44 ವರ್ಷಗಳಲ್ಲಿ ಈ ತನಕ ಚೀನಾ ಯಾವುದೇ ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಈ ತರನಾಗಿ ಮುಕ್ತ ಸಾಗರದಲ್ಲಿ ಉಡಾವಣೆ ಮಾಡಿದ್ದಂತಹ ಉದಾಹರಣೆ ಇರಲಿಲ್ಲ. ಇದಕ್ಕೆ 44 ವರ್ಷಗಳ ನಂತರ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ JL-3 ಮತ್ತು
31B ಅನ್ನೋದೇನಿದೆ ಒಂದು 11,000 ಕಿಲೋಮೀಟರ್ ಅಂತ. ಅಂದರೆ ನೀವು ಚೀನಾದ ಕರಾವಳಿಯಿಂದ ಅದನ್ನು ನೀವೇನಾದರೂ ಉಡಾವಣೆ ಮಾಡಿಬಿಟ್ರೆ ನೇರವಾಗಿ ಅಮೆರಿಕವನ್ನು ತಲುಪಬಲ್ಲಂತಹ ಶಕ್ತಿ ಸಾಮರ್ಥ್ಯವಿರುವಂತಹ ಕ್ಷಿಪಣಿಗಳಿದು. ಈ ಕ್ಷಿಪಣಿಯ ಕಾರಣಕ್ಕಾಗಿ ಅಮೆರಿಕ ಇದೀಗ ಆತಂಕವನ್ನು ವ್ಯಕ್ತಪಡಿಸಿದೆ. ಅಂತಾರಾಷ್ಟ್ರೀಯ ವಲಯವು ಕೂಡ ಈ ಕಾರಣಕ್ಕಾಗಿ ಅದನ್ನು ವ್ಯಕ್ತಪಡಿಸಿರೋದು. ಇದನ್ನು ನಕಲಿ ಸಿಡಿತಲೆ ಅಂತ ಚೀನಾ ಹೇಳ್ತಾ ಇದ್ರೆ, ಇವತ್ತು ನಕಲಿ ಇರಬಹುದು, ನಾಳೆ ಅಸಲಿ ಆಗಬಹುದು ಎನ್ನುವಂಥ ಆತಂಕ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿದೆ. ಈ ಕಾರಣಕ್ಕಾಗಿ ಇದರ ಬಗ್ಗೆ ಆಕ್ಷೇಪಗಳು ಸಹಜವಾಗಿರೋದು. ಮತ್ತೊಂದು US ಕಳವಳ, ಜಪಾನ್ ಆಸ್ಟ್ರೇಲಿಯಾ ಕೆಂಡಕಾರಿರೋದು. ನಾವಾಗಲೇ ಹೇಳ್ತಾ ಇದ್ದೆ, ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಈ ವಿಚಾರದ ಬಗ್ಗೆ ಖಂಡಾಂತರ ಕ್ಷಿಪಣಿಯ ಚೀನಾ ಏನು ಇವತ್ತು ಪ್ರಯೋಗ ಮಾಡಿದೆ, ಅದು ನಕಲಿ ಆಗಿರ್ಬೋದು, ಅಸಲಿ ಆಗಿರ್ಬೋದು. ಈ ಕಾರಣಕ್ಕಾಗಿ ಅವರೆಲ್ಲ ಆಕ್ಷೇಪವನ್ನು ಹೊರಹಾಕಿದ್ರು. ಚೀನಾದ ಪಾರದರ್ಶಕ ನೀತಿಗೆ ಅಮೆರಿಕ ವಿದೇಶಾಂಗ ಇಲಾಖೆ ತೀವ್ರ ಆಕ್ಷೇಪವನ್ನು ಹೊರಹಾಕ್ತು. ಹಾಗಾದರೆ ಯಾರೇನೇನೇನು ಹೇಳಿದ್ರಿ ಈ ವಿಚಾರದಲ್ಲಿ? ಜಾಗತಿಕ ವಲಯದಲ್ಲಿ ಆದಂಥ ಬೆಳವಣಿಗೆ. ಅಮೆರಿಕ ಹೇಳಿತು, ಚೀನಾದ ಈ ರಹಸ್ಯ ಮತ್ತು ತ್ವರಿತ ಪರಮಾಣು ಅಸ್ತ್ರಗಳ ಹೆಚ್ಚಳ ಜಾಗತಿಕ ಭದ್ರತೆಗೆ ಆತಂಕಕಾರಿಯಾಗಿದೆ ಅಂತ. ಜಪಾನ್ ಹೇಳಿತು, ತನ್ನ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ಇಂಥ ಕ್ರಮಗಳನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಚೀನಾಗೆ ಎಚ್ಚರಿಕೆ ಕೊಟ್ಟರು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಹೇಳ್ತಾ ಇದೆ, ಪೆಸಿಫಿಕ್ ಪ್ರದೇಶವನ್ನು ಚೀನಾ ತನ್ನ ಕ್ಷಿಪಣಿ ಪರೀಕ್ಷಾ ಕೇಂದ್ರವಾಗಿ ಬಳಕೆ ಮಾಡಿಕೊಳ್ತಾ ಇರೋದು ಈ ವಲಯದ ಶಾಂತಿ ಮತ್ತು ಸ್ಥಿರತೆಯನ್ನೆಲ್ಲ ಕದಡಿಬಿಡುತ್ತೆ ಅಂತ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ಮತ್ತು ನ್ಯೂಜಿಲೆಂಡ್ ಎಲ್ಲ ಅಸಮಾಧಾನವನ್ನು ಹೊರಹಾಕಿದೆ. ಇದು ಅಂತಾರಾಷ್ಟ್ರೀಯ ಸಮುದಾಯವನ್ನು ಬೆದರಿಸುವ ಚೀನಾದ ಏಕಪಕ್ಷೀಯ ಪ್ರಯತ್ನ ಅಂತ ತೈವಾನ್ ಹೇಳ್ತಾ ಇರೋದು. ಯಾವ ಕಾರಣಕ್ಕಾಗಿ? ಕಾರಣ ಇದೆ. ಈ ನಾವು ಭಾರತದ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಭಾರತದ ಸುತ್ತಮುತ್ತಲಿರುವಂಥ ಎಲ್ಲ ದೇಶಗಳಲ್ಲಿ ತನ್ನ ನೆಲೆಯನ್ನು ವಿಸ್ತರಣೆ ಮಾಡುವ ಪ್ರಯತ್ನವನ್ನು ಮಾಡುತ್ತಿದ್ದಿಲ್ಲ. ಅದೇ ರೀತಿಯಾಗಿ ಪೆಸಿಫಿಕ್ ಮಹಾಸಾಗರದಲ್ಲಿರುವಂಥ ಫಿಜಿ, ಸಾಲೋಮನ್ ದ್ವೀಪಗಳು, ಕಿರಿಬಾಟಿ ಅಂತ ಸಣ್ಣ ದ್ವೀಪ ರಾಷ್ಟ್ರಗಳೇನಿದೆ, ಅಲ್ಲಿ ಚೀನಾದ ತನ್ನ ಸೈನ್ಯ ಪ್ರಾಬಲ್ಯವನ್ನು ಮೆರಿಬಹುದು, ಎಲ್ಲ ಪ್ರದೇಶಗಳು ಚೀನಾಕ್ಕೆ ಹೋಗ್ಬೋದು ಎನ್ನುವಂಥ ಒಂದು ಆತಂಕ. ಎರಡನೇದು, ಇಂಡೋ ಪೆಸಿಫಿಕ್ನಲ್ಲಿ ಸೈನಿಕ ಪೈಪೋಟಿ, ಪರಮಾಣು ಅಸ್ತ್ರಗಳ ಸ್ಪರ್ಧೆ ಆಗಬಹುದು ಎನ್ನುವಂತಹ ಲೆಕ್ಕಾಚಾರ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತೈವಾನ್ ಬಿಕ್ಕಟ್ಟಿದೆ. 1949ರಲ್ಲಿ ಏನಾಯಿತು, ಚೀನಾದಲ್ಲಿ ಒಂದು ಅಂತರ್ಯುದ್ಧ ಆಯಿತು. ಈ ಚೀನಾದಲ್ಲಿ ಅಂತರ್ಯುದ್ಧ ಆದ ನಂತರ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಗೆಲುವನ್ನು ಸಾಧಿಸುತ್ತೆ. ಕಮ್ಯುನಿಸ್ಟ್ ಪಾರ್ಟಿ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ, ಇವರು ಸರ್ಕಾರವನ್ನು ಸ್ಥಾಪನೆ ಮಾಡಿದರು. ಇದರ ಹೊರತಾಗಿ ಅಲ್ಲಿ ರಾಷ್ಟ್ರೀಯತಾವಾದಿ ಆದಂತಹ ಒಂದು ಸರ್ಕಾರ ಯಾವುದು, ತೈವಾನ್ ದ್ವೀಪಕ್ಕೆ ಪಲಾಯನ ಮಾಡಿತು, ರಿಪಬ್ಲಿಕ್ ಆಫ್ ಚೈನಾ ಎನ್ನುವಂಥದ್ದು. ಅವರು ಅಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಎಲ್ಲಿ? ತೈವಾನ್ನಲ್ಲಿ. ತೈವಾನ್ ಬೇರೆ ದೇಶ ಅಂತ ಯಾವ್ಯಾವ ದೇಶಗಳು ಹೇಳುತ್ತಲ್ಲ, ಅವುಗಳ ವಿರುದ್ಧ ಮಾತನಾಡೋ ಪ್ರಯತ್ನವನ್ನು ಚೀನಾ ಮಾಡುತ್ತೆ. ಚೀನಾ ಏನು ಹೇಳುತ್ತೆ, ತೈವಾನ್ ಒಂದಲ್ಲ ಒಂದು ದಿನ ಅದು ನಮ್ಮದೇ ಪ್ರದೇಶ, ನಾವು ಅಲ್ಲಿ ಸೈನಿಕ ಸಾಮರ್ಥ್ಯವನ್ನೂ ಕೂಡ ಬಳಕೆ ಮಾಡಿಕೊಂಡು ತೈವಾನನ್ನು ನಮ್ಮ ಹತೋಟಿಗೆ ತೆಗೆದುಕೊಳ್ತೀವಿ ಅಂತ ಚೀನಾ 1949ರಿಂದ 2026 ತನಕವೂ ಕೂಡ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದೆ. ಈ ತೈವಾನ್ ದೇಶಕ್ಕೆ ಸಪೋರ್ಟ್ ಆಗಿ ನಿಂತವರು ಯಾರು? ಇದೇ ಅಮೆರಿಕ ಇವತ್ತು ನಿಂತಿದೆ. ಇಂಡೋ ಪೆಸಿಫಿಕ್ ವಲಯದ ಭದ್ರತೆ ಮತ್ತು ನೇರವಾಗಿ ತೈವಾನ್ ದೇಶದ ಆತಂಕಕ್ಕೇನು ಚೈನಾದ ಸೈನಿಕ ಸಾಮರ್ಥ್ಯ ಎಲ್ಲ ಕಡಿವಾಣ ಆಗ್ತಾ ಇದೆಯಲ್ಲ, ಇದನ್ನ ತಡಿಬೇಕು ಅಂತ ಅಮೆರಿಕ ಪ್ರಯತ್ನವನ್ನು ಪಡ್ತಾ ಇದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಕ್ಷಿಪಣಿಯ ಮುಖಾಂತರ ಅಮೆರಿಕವನ್ನು ಟಾರ್ಗೆಟ್ ಮಾಡಿದೆ ಎನ್ನುವಂತಹ ಪ್ರಯತ್ನ ಅಥವಾ ಚರ್ಚೆಗಳು ಸದ್ಯಕ್ಕೆ ಜಾಗತಿಕವಾಗಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು, ಚೀನಾ ಪಾಕ್ ಕುತಂತ್ರಕ್ಕೆ ಭಾರತದ ಬ್ರೇಕ್. ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಒಂದು ಮೈತ್ರಿ ಮಾಡಿಕೊಂಡು ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅಂತೆಲ್ಲ ನಾವೆಲ್ಲ ಹೇಳಿದ್ವಿ. ಇದೀಗ ಹಿಂದೂ ಮಹಾಸಾಗರದಲ್ಲಿ ಚೀನಾ ಮತ್ತು ಪಾಕ್ ನೌಕೆಗಳ ಪತ್ತೆಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಡಿಆರ್ಡಿಒದಿಂದ ಅಂಡರ್ ವಾಟರ್ ಫೈಬರ್ ಆಪ್ಟಿಕ್ ಸೆನ್ಸಿಂಗ್ ಸಿಸ್ಟಮ್ ಅಂತ ಅದನ್ನೆಲ್ಲ ಮಾಡಿದ್ದಾರೆ. ಹಿಂದೂ ಮಹಾಸಾಗರ ಮತ್ತು ಗಡಿ ನಿಯಂತ್ರಣ ರೇಖೆಗಳಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಜಂಟಿ ಕುತಂತ್ರಗಳು ಅವುಗಳೆಲ್ಲ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಚೀನಾದ ಪರಮಾಣು ಜಲಂತರ್ಗಾಮಿಗಳು ಮತ್ತು ಪಾಕಿಸ್ತಾನದ ಹಂಗೋರ್ ಕ್ಲಾಸ್ ಸಬ್ಮರೀನ್ಗಳು ಈ ಹಿಂದೂ ಸಾಗರದಲ್ಲಿ ಭಾರತದ ಕರಾವಳಿ ಪ್ರದೇಶದಲ್ಲಿ ರಹಸ್ಯವಾಗೆಲ್ಲ ಹೋಗ್ತಾ ಇತ್ತು. ಈಗ ಡಿಆರ್ಡಿಒ ಏನು ಮಾಡ್ತು, ಅತ್ಯಂತ ಸೂಕ್ಷ್ಮವಾದಂತಹ ಸೆನ್ಸಾರ್ಗಳನ್ನು ಹೊಂದಿರುವಂತಹ ಫೈಬರ್ ಆಪ್ಟಿಕ್ ಸರ್ವೈಲೆನ್ಸ್ ಗ್ರಿಡ್ ಅನ್ನೆಲ್ಲ ನಿರ್ಮಾಣ ಮಾಡ್ತಾ ಇದೆ. ಇದು 24 ಗಂಟೆ ನೀರಿನೊಳಗೆ ಸಣ್ಣ ಧ್ವನಿ ಅಥವಾ ಅಲೆಗಳ ಏರುಪೇರು ಎಲ್ಲವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಸಹಾಯ ಆಗುತ್ತೆ. ಮತ್ತೊಂದು ಪ್ರಮುಖವಾಗಿ ಚಿಕ್ಕನ್ ನೆಕ್ ಕಾರಿಡಾರ್ ನಾವೇನು ಕರಿತೀವಿ ಅದನ್ನು ರೈನೋ ನೆಕ್ ಅಂತೆಲ್ಲ ಮಾಡ್ತಿದ್ದಾರೆ. ಈಶಾನ್ಯ ರಾಜ್ಯಗಳನ್ನೆಲ್ಲ ಸಂಪರ್ಕ ಮಾಡುವಂಥ 22 ಕಿಲೋಮೀಟರ್ ಅಗಲ ಇರೋದು ಸಿಲಿಗುರಿ ಕಾರಿಡಾರ್ ಅಂತ ನಾವೇನು ಕರಿತೀವಿ, ಅದರ ಮೇಲೆ ನಿಯಂತ್ರಣ ಇರೋ ಪ್ರಯತ್ನ. ಅದಕ್ಕೇನು ಮಾಡಿದ್ದೀವಿ ನಾವು, ಒಂದು ರೈನೋ ನೆಕ್ ಅಂತ ಒಂದು ಮೆಗಾ ಯೋಜನೆಯನ್ನು ಭಾರತ ಸರ್ಕಾರ ಇದೀಗ ಮಾಡಿದೆ. ಅಲ್ಲಿ ಒಂದು ಸೈನ್ಯ, ಡ್ರೋನ್ ನಿರೋಧಕ ವ್ಯವಸ್ಥೆ, ಕ್ಷಿಪಣಿಗಳನ್ನೆಲ್ಲ ನಿಯೋಜನೆ ಮಾಡುವ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಗಡಿಯಲ್ಲಿ ಪ್ರಳಯ್ ಮತ್ತು ಅಗ್ನಿ ಕ್ಷಿಪಣಿಗಳ ನಿಯೋಜನೆಯ ಸವಾಲಾಗ್ತಾ ಇದೆ. ಲಡಾಖ್ನಿಂದ ಅರುಣಾಚಲ ಪ್ರದೇಶದ LAC ಅಂತ ನಾವೇನು ಕರಿತೀವಿ, ಅಲ್ಲೆಲ್ಲ ಅವರು ಕ್ಷಿಪಣಿಗಳನ್ನೆಲ್ಲ
ಆಗ್ತಾ ಇದ್ರು. ಇದೀಗ ಭಾರತ ಒಂದು 120 ಪ್ರಳಯ್ ಬ್ಲಾಲಿಸ್ಟಿಕ್ ಕ್ಷಿಪಣಿಗಳ ಖರೀದಿಗೆಲ್ಲ ಅನುಮೋದನೆ ಕೊಡ್ತು. ಇದರೊಂದಿಗೆ ಜೋಧ್ಪುರ್ ವಲಯದಲ್ಲಿ ಒಂದು 2500 ಕಿಲೋಮೀಟರ್ ದೂರದ ಪರಮಾಣು ಸಾಮರ್ಥ್ಯದ ಅಗ್ನಿ ಐ ಕ್ಷಿಪಣಿಗಳನ್ನು ಮುಂಚೂಣಿಯಾಗಿ ತರೋದಕ್ಕೆ ಅವರೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ ಸವಾಲ್ ಏನಿದೆ, ಚೀನಾ ಮತ್ತು ಪಾಕಿಸ್ತಾನದ ಏಕಕಾಲಕ್ಕೆ ಅವರೆಲ್ಲ ದಾಳಿ ಮಾಡಬಹುದು ಭಾರತದ ವಿರುದ್ಧ ಅಂತೆಲ್ಲ ಏನಿದೆ, ಇದೀಗ ಒಂದು ಮಿಲಿಟರಿ ಸುಧಾರಣೆಗೆಲ್ಲ ನಾವು ಕೈ ಹಾಕಿದ್ದೀವಿ. ಅದು ಭೂಸೇನೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ವಾಯುಸೇನೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗಿ ಜಂಟಿ ಭೌಗೋಳಿಕ ಕಮಾಂಡ್ಗಳನ್ನು ರಚನೆ ಮಾಡುವ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಆ ಮುಖಾಂತರ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಇದೀಗ ಭಾರತ ಮಾಡ್ತಾ ಇದೆ. ಅವರೆಂಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೋ ಅದಕ್ಕೆ ತದ್ವಿರುದ್ಧವಾಗಿ ಅವರನ್ನು ಮಣಿಸೋದಕ್ಕೆ ಭಾರತವು ಕೂಡ 3 ವಲಯಗಳಲ್ಲಿ ತನ್ನನ್ನು ತಾನು ಸುಧಾರಣೆ ಮಾಡ್ಕೊಳ್ತಾ ಇರೋದು. ಇದು ಈ ಸುದ್ದಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸಮುದ್ರದ ಆಳದ ರಹಸ್ಯ ಕಣ್ಣುಗಳ ಕೆಲಸ ಹೆಂಗಿರುತ್ತೆ, ಹೆಂಗೆ ಕೆಲಸ ಆಗುತ್ತೆ. ಸಾಗರದ ಆಳದಲ್ಲಿ ಅತ್ಯಂತ ಸೂಕ್ಷ್ಮ ಸಂವೇದನಾ ಸೆನ್ಸಾರ್ಗಳನ್ನು ಅಳವಡಿಕೆ ಮಾಡ್ಕೊಳ್ತಾರೆ. ಅವರು ಅಲೆಗಳಲ್ಲಿ ಏನಾದರೂ ಚೇಂಜಸ್ಗಳಾಗುತ್ತಾ, ಏನಾದರೂ ಧ್ವನಿ ಬರುತ್ತಾ, ಏನಾದರೂ ಸೌಂಡ್ಗಳು ಏನಾದರೂ ಆಗುತ್ತಾ, ಏನು ಎತ್ತ ಅನ್ನೋದನ್ನು ಎಲ್ಲವನ್ನೂ ಕೂಡ ಇದು ಪತ್ತೆ ಮಾಡುತ್ತೆ. ಫೈಬರ್ ಆಪ್ಟಿಕ್ ಕೇಬಲ್ಗಳ ಮುಖಾಂತರ ಕರಾವಳಿ ಕೇಂದ್ರಕ್ಕೆ ಇದು ನೇರ ಸಂಪರ್ಕವನ್ನು ಹೊಂದಿರುತ್ತೆ. ಕರಾವಳಿ ಪ್ರದೇಶ ಏನಿರುತ್ತೆ ಅಲ್ಲಿಗಿಂದ ಇಲ್ಲಿಗೆ ಸಮುದ್ರದ ಆಳಕ್ಕೆ ನೇರವಾದಂತಹ ಸಂಪರ್ಕ ಇರುತ್ತೆ. ಆ ಸಂಪರ್ಕದ ಮುಖಾಂತರ ಏನಾದರೂ ಶತ್ರುಗಳಿಂದ ಏನಾದರೂ ದಾಳಿಯಾಗುವಂಥ ಭೀತಿಗಳಿರುತ್ತೆ, ಎಲ್ಲವನ್ನು ಕೂಡ ನೋಡುತ್ತಾರೆ. ಸಬ್ಮರೀನ್ಗಳಿಂದ ಹೊರಬರುವಂಥ ಸಣ್ಣ ಅಲೆಗಳನ್ನು ಕೂಡ ಇವರೆಲ್ಲ ಗುರುತಿಸ್ತಾರೆ. ವೈರಿಗಳ ನಿಖರ ಸ್ಥಾನವನ್ನು ಪತ್ತೆ ಹಚ್ಚಿ ದಾಳಿ ಮಾಡೋದಕ್ಕೆ ಎಲ್ಲ ಸಾಧ್ಯ. ಈ ಕ್ಷಿಪಣಿಗಳ ದಾಳಿಗಳು ಏನಾಗ್ತಾ ಇರುತ್ತೆ, ಅದು ಎಲ್ಲಿಂದ ಬರ್ತಾ ಇದೆ, ಏನು ಗುರಿಯಾಗಿಸಿಕೊಂಡಿದೆ, ಏನು ಎತ್ತ, ಎಲ್ಲವನ್ನು ಕೂಡ ಇವರು ಮಾಡ್ತಾ ಇರೋದು. ಕೊಚ್ಚಿಯ NPOL ಪ್ರಯೋಗಾಲಯದಿಂದ ಒಂದು ಮೆಗಾ ಪ್ರಾಜೆಕ್ಟ್ ಇದಕ್ಕೆ ತಯಾರಾಗಿದೆ. ಆ ಮೆಗಾ ಪ್ರಾಜೆಕ್ಟ್ನ ಮುಖಾಂತರ ಇವೆಲ್ಲವನ್ನು ಕೂಡ ಮಾಡ್ತಾ ಇರೋದು. ನೆವಲ್ ಫಿಸಿಕಲ್ ಆ್ಯಂಡ್ ಓಷಿಯಾನೋಗ್ರಫಿಕ್ ಲ್ಯಾಬೊರೇಟರಿ ಅಂತ ಇದಕ್ಕೊಂದು ಅವರು ಉತ್ತರ ಕೊಟ್ಟಿದ್ದಾರೆ. ಸಮುದ್ರದ ಅತ್ಯಂತ ಆಳ ಪ್ರದೇಶದಲ್ಲಿ ಸೂಕ್ಷ್ಮ ಸಂವೇದನಾ ಸೆನ್ಸಾರ್ಗಳು, ಫೈಬರ್ ಆಪ್ಟಿಕ್ ಕೇಬಲ್ಗಳು, ಶತ್ರುಗಳ ಜಲಂತರ್ಗಾಮಿಗಳು ಇವೆಲ್ಲವೂ ಕೂಡ ಅವುಗಳ ಸಣ್ಣ ಇರುತ್ತೆ. ಅವುಗಳನ್ನು ಪತ್ತೆ ಹಚ್ಚೋದಕ್ಕೆ ಏನೇನು ಮಾಹಿತಿ ಬೇಕು, ಏನು ಎತ್ತ ಅಂತ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಎನ್ನುವಂತಹ ಉತ್ತರವನ್ನು ಈ ಮುಖಾಂತರ ಸಮುದ್ರದ ಆಳದ ರಹಸ್ಯದ ಬಗ್ಗೆ ಒಂದು ಆಲೋಚನೆ ಮಾಡಿಕೊಂಡು ಅದಕ್ಕೊಂದು ಕೆಲಸವನ್ನು ಮಾಡೋದಕ್ಕೆ ಭಾರತವು ಕೂಡ ತನ್ನದೇ ಆದಂತಹ ರೂಪುರೇಷೆಯನ್ನು ಮಾಡಿಕೊಂಡಿರೋದು. ಇದು ಚೀನಾ ಹೆಣೆದಿರುವಂತಹ ತಂತ್ರಕ್ಕೆ ಭಾರತ ಕೊಡ್ತಾ ಇರುವಂತಹ ಪ್ರತಿತಂತ್ರ. ಮತ್ತೊಂದು ಕಡೆ ಶತ್ರು ದೇಶ ಪಾಕಿಸ್ತಾನ. ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ ಏನು, ಭಾರತದಿಂದ ನೀರು ಹೋಗದೆ ಹೋದರೆ ಪಾಕಿಸ್ತಾನ ಹೆಂಗೆ ವಿಲವಿಲ ಅಂತ ಒದ್ದಾಡುತ್ತೆ ಅನ್ನೋದಕ್ಕೆ ಕಳೆದ 1 ವಾರದಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕಾರಣ. ನೋಡಿ, 2025 ಏಪ್ರಿಲ್ ತಿಂಗಳಲ್ಲಿ ಪಹಲ್ಗಾಮ್ ದಾಳಿಯ ನಂತರ ಸಿಂಧು ನದಿ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿದ್ದು, ಅದಾದ ನಂತರ ಪಾಕಿಸ್ತಾನದ ಒಟ್ಟಾರೆ ಏರುಪೇರಾಗಿತ್ತು. ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ನಲ್ಲಿ ಈ ಸಿಂಧು ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಭೆಗಳನ್ನು ಮಾಡಿದರು. ಅಲ್ಲಿರುವಂಥ ಬೇರೆ ಬೇರೆ ಪಾರ್ಟಿ ನಾಯಕರುಗಳು, ಅಲ್ಲಿರುವಂಥ ರಕ್ಷಣಾ ಸಚಿವರು ಅಥವಾ ಅಲ್ಲಿರುವಂತಹ ಸೇನೆ ಬೇರೆ ಬೇರೆ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಅದೇ ಥರನಾಗಿ ಮಾತನಾಡೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಯಾಕೆ ಪಾಕಿಸ್ತಾನದ ಪರಿಸ್ಥಿತಿ ಯಾಕೆ ಹಿಂಗಾಯಿತು, ಸಿಂಧು ನದಿ ನೀರು ಯಾಕೆ ಪಾಕಿಸ್ತಾನಕ್ಕೆ ಇಂಪಾರ್ಟೆಂಟು, ಹಾಗಾದರೆ ಅಂತಾರಾಷ್ಟ್ರೀಯ ಕಾನೂನಾತ್ಮಕವಾಗಿ ಪಾಕಿಸ್ತಾನಕ್ಕೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಇದೆಯಾ, ಒಂದು ವೇಳೆ ಹೋರಾಟ ಮಾಡಿದರೂ ಯಾವ ಆಪ್ಷನ್ಗಳ ಮುಖಾಂತರ ಹೋರಾಟ ಮಾಡ್ಬೋದು, ಭಾರತ ಇದಕ್ಕೇನು ಉತ್ತರ ಕೊಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಎಲ್ಲ ವಿಚಾರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಂಧು ನೀರಿಗಾಗಿ ಪಾಕ್ ಯುದ್ಧದ ಬೆದರಿಕೆ ಹಾಕಿರೋದು. ಸಿಂಧು ನದಿಗಾಗಿ ಅವರು ಎಲ್ಲ ಯುದ್ಧದ ಬೆದರಿಕೆ ಹಾಕಿದ್ದಾರೆ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಸಿಂಧು ನದಿ ನೀರಿನ ಜಲ ಒಪ್ಪಂದವನ್ನು 1960ರ ಜಲ ಒಪ್ಪಂದವನ್ನೆಲ್ಲ ನಾವು ಅಮಾನತೀಕರಣದಲ್ಲಿ ಇಟ್ಟಿದ್ದನ್ನು ನೋಡಿದ್ದೀವಿ. ನೀರು ನಿಲ್ಲಿಸೋದು ಯುದ್ಧಕ್ಕೆ ಸಮ ಅಂತ ಪಾಕಿಸ್ತಾನದ ಸೇನೆ ಗುಡುಗಿ ಬಿಟ್ಟಿದೆ. ಅಂದರೆ ನಮಗೆ ಬರಬೇಕಾದಂತಹ ನೀರನ್ನು ನಿಲ್ಲಿಸೋದು ಅದು ಯುದ್ಧಕ್ಕೆ ಕೆದರಿ ಯುದ್ಧವನ್ನು ಮಾಡದಂತೆ ಅಂತೆಲ್ಲ ಅವ್ರು ಹೇಳಿದರು. ಭಾರತದ ವಿರುದ್ಧ ಎಲ್ಲ ರಂಗಗಳಲ್ಲಿ ನಾವೆಲ್ಲ ಹೋರಾಟ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಅವರು ಹೇಳಿಕೆ ಕೊಟ್ಟರು. ರಕ್ಷಣಾ ಸಚಿವರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ನೋಡಿ. ಖವಾಜಾ ಆಸಿಫ್, ಭಾರತ ನೀರಿನ ಹರವನ್ನು ತಡೆದರೆ ಅಥವಾ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದರೆ ಮಿಲಿಟರಿ ಕ್ರಮವನ್ನು ತೆಗೆದುಕೊಳ್ತೀವಿ, ಯುದ್ಧಕ್ಕೆ ಇಳಿತೀವಿ ಅಂತ ಅವರು ಹೇಳಿದರು. ಬಿಲಾವಲ್ ಭುಟ್ಟೋ ಜರ್ದಾರಿ, ಅಲ್ಲಿಯ PPP ಅಧ್ಯಕ್ಷ, ನಾವೆಲ್ಲ ರಂಗಗಳಲ್ಲಿ ಹೋರಾಟ ಮಾಡೋದಕ್ಕೆ ಸಿದ್ಧ, ಯುದ್ಧಕ್ಕೂ ಸಿದ್ಧ ಅಂತೆಲ್ಲ ಅವ್ರು ಹೇಳಿದರು. ಕೆಲ ಸಚಿವರೆಲ್ಲ ನೀರು ತಡೆದರೆ ಕೈ ಕತ್ತರಿಸ್ತೀವಿ ಅಂತ ಹೇಳಿದರು. ಪಾಕಿಸ್ತಾನದ ಮಿಲಿಟರಿ ಒಂದು ನಿಲುವು ತೆಗೆದುಕೊಳ್ಳುತ್ತು. ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ನೇತೃತ್ವದಲ್ಲಿ ಕಮಾಂಡರ್ಗಳ ಸಭೆ ಆಯಿತು. ಅಗತ್ಯವಿರುವ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಅಂತ. ಹಾಗಾದರೆ ಕಾನೂನಾತ್ಮಕವಾಗಿ ಪಾಕಿಸ್ತಾನ ಹೋರಾಡಬಹುದಾ? ಈ ಪ್ರಶ್ನೆಗೆ ಒಂದು 3 ಉತ್ತರ ಇದೆ. 3 ಹಂತಗಳಲ್ಲಿ ಏನೇನು, ಒಂದು ಹಂತ 1 ಶಾಶ್ವತವಾದಂಥ ಸಿಂಧು ಆಯೋಗ ಇದೆ. ಈ ಸಿಂಧು ಆಯೋಗದ ಏನು, 2 ದೇಶಗಳ ಜಲ ಕಮಿಷನರ್ಗಳು ಒಟ್ಟಿಗೆ ಕುಳಿತುಕೊಂಡು ಮಾತುಕತೆಯ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಳಬಹುದು. ಈ ಜಲ ಕಮಿಷನರ್ ಏನಿದ್ದಾರೆ ಇದು ಪಾಕಿಸ್ತಾನದಲ್ಲಾಗಿರ್ಬೋದು, ಭಾರತದಲ್ಲಾಗಿರ್ಬೋದು, ಇವರು ಪರಸ್ಪರವಾಗಿ ಮಾತುಕತೆಯ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಳಬೇಕು ಅನ್ನೋದು ಒಂದು. ಅದನ್ನು ಭಾರತ ಸರ್ಕಾರ ಖಂಡಿತವಾಗಿ ಹೇಳಿದೆ. ಯಾವುದೇ ಕಾರಣಕ್ಕೂ ಭಯೋತ್ಪಾದನೆ ಮತ್ತು ನೀರು ಹರಿಯೋದಕ್ಕೆ ಸಾಧ್ಯ ಇಲ್ಲ, ನಾವು ಪಾಕಿಸ್ತಾನದ ಜೊತೆಗೆ ಮಾತುಕತೆ ನಡೆಸಲ್ಲ ಅಂತ. ಹೀಗಾಗಿ ಮಾತುಕತೆ ಅನ್ನೋದು ಮೊದಲೇದು ಇಂಟು. 2ನೇದು ತಟಸ್ಥ ತಜ್ಞರು.
ತಾಂತ್ರಿಕ ಭಿನ್ನಾಭಿಪ್ರಾಯಗಳು ಎದುರಾದಂತಹ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ ಅವತ್ತಿನ ಮಧ್ಯಸ್ಥಿಕೆ ವಹಿಸಿತ್ತು. ಆ ವಿಶ್ವ ಬ್ಯಾಂಕ್ ಒಬ್ಬ ಮಧ್ಯಸ್ಥಿಕೆದಾರರನ್ನು ನೇಮಕ ಮಾಡುತ್ತೆ. ಆ ಮಧ್ಯಸ್ಥಿಕೆದಾರರ ಮುಖಾಂತರ ಉಭಯ ದೇಶಗಳ ಸಮಸ್ಯೆಗಳ ಬಗ್ಗೆ ಅವರು ಆಲಿಸ್ತಾರೆ. ಈಗ ಉದಾಹರಣೆಗೆ ಈ ಭಾರತದ ರಟ್ಲೆ ಮತ್ತು ಕಿಶನ್ ಗಂಗಾ ಯೋಜನೆಗಳ ಕುರಿತಂತೆ ಅವರೆಲ್ಲ ವಿಚಾರಣೆ ಮಾಡಿಸುವ ಪ್ರಯತ್ನ ಅದಾಗಬಹುದಾ? ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತ ಹೇಳುತ್ತೆ ಇದು ನಮ್ಮ ಮತ್ತು ನಿಮ್ಮ ನಡುವೆ ಇರುವಂತಹ ಸಂಬಂಧ ಮತ್ತು ಸಮಸ್ಯೆ, ಇದನ್ನು ಮತ್ತೊಂದು ದೇಶ ಬಂದು ಅದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಯ ಆಪ್ಷನ್ ಇರೋದು ಪಾಕಿಸ್ತಾನಕ್ಕೆ ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹೋಗೊಂದು ಮೊಕದ್ದಮೆ ಹಾಕೋದು, ಹಿಂಗಾಗಿದೆ ಹಿಂಗೆ ಆಗ್ತಾ ಇದೆ ಅಂತ. ಆ ಪ್ರಯತ್ನವನ್ನು ಇದಕ್ಕೆ ಪಾಕಿಸ್ತಾನ ಮಾಡ್ತಾ ಇದೆ. ಆದರೆ ಭಾರತ ಇವೆಲ್ಲದರಿಂದ ದೂರ ಉಳಿದು ಅವರು ಹೇಳ್ತಾ ಇದ್ದಾರೆ ನೀವು ಗಡಿಯಾಚೆಗಿನ ಭಯೋತ್ಪಾದನೆಗೆ ಸಹಾಯ ಮಾಡ್ತಾ ಇದ್ದೀರಿ, ಹಣ ಕೊಡ್ತಾ ಇದ್ದೀರಿ, ನಾವು ನೀರು ಬಿಡಲ್ಲ ಅಂತ ಎಲ್ಲ ಪ್ರಕ್ರಿಯೆಯಿಂದ ದೂರ ಉಳಿದಿದೆ. ಹೀಗಾಗಿ ಪಾಕಿಸ್ತಾನ ಜಾಗತಿಕವಾಗಿ ಒಂಟಿಯಾಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಒಂದು ಬೆಳವಣಿಗೆ. ಎರಡನೇದು, ಮೊದಲು ಭಯೋತ್ಪಾದನೆಯನ್ನು ನಿಲ್ಲಿಸಿ ಅಂತ ಭಾರತ ಹೇಳ್ತಾ ಇದೆ. ಇದು ಪಹಲ್ಗಾಮ್ ಘಟನೆ ಆದ ನಂತರ ಅಂತಲ್ಲ, ಅನೇಕ ವರ್ಷಗಳಿಂದ ಭಾರತ ಹೇಳ್ತಾ ಬಂದಿದ್ದು ಭಯೋತ್ಪಾದನೆ ಮತ್ತು ಮಾತುಕತೆಗೆ ಒಟ್ಟಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು. ಪಾಕಿಸ್ತಾನಕ್ಕೆ ಹಂಚಿಕೆ ಆಗ್ತಾ ಇದ್ದಂಥ ಪ್ರವಾಹದ ಮುನ್ಸೂಚನೆಯನ್ನು ಮಾಹಿತಿ ಸ್ಥಗಿತಗೊಳಿಸಿದೆ ಭಾರತ. ನೀವು ನೋಡಿ, ಚೆನಾಬ್ ನದಿ ಪಾತ್ರದ ಒಂದು 4 ಪ್ರಮುಖ ಯೋಜನೆಗಳು, ಚೆನಾಬ್ ನದಿ ಮೇಲೆ ಒಂದು 3014 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಬೃಹತ್ ಯೋಜನೆಗಳೆಲ್ಲ ನಡೀತಾ ಇದೆ. ಅದು ಫಾಕಲ್ದುಲ್ ಆಗಿರ್ಬೋದು, ಕಿರು ಆಗಿರ್ಬೋದು, ಕ್ವಾರ್ ಆಗಿರ್ಬೋದು, ರಟ್ಲೆ, ಅದಾದ ನಂತರ ಸಾವಲ್ಕೋಟ್, ಇವೆಲ್ಲವನ್ನು ಕೂಡ ಭಾರತ ಮಾಡ್ತಾ ಇದೆ. ಚಿನಾಬ್ ಬಿಯಾಸ್ ಲಿಂಕ್ ಟನಲ್ ಪ್ರಾಜೆಕ್ಟನ್ನು ಮಾಡ್ತಾ ಇದೆ 2352 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅಂದರೆ ಪಾಕಿಸ್ತಾನಕ್ಕೆ ಏನು ನೀರು ಹೋಗ್ತಾ ಇತ್ತು ಅದೆಲ್ಲವನ್ನು ಸ್ಥಗಿತಗೊಳಿಸಿ ನಮಗೆ ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನ. ಎಲ್ಲಕ್ಕಿಂತ ಹೆಚ್ಚಾಗಿ ಬೇಸಿಗೆಯ ಕೃಷಿ ಅವಧಿಯಲ್ಲಿ ಭಾರತ ನಿಯಂತ್ರಣ ಮಾಡಿದರೆ ಪಾಕಿಸ್ತಾನದಲ್ಲಿ ಭೀಕರ ಬರಗಾಲ ಸೃಷ್ಟಿಯಾಗಬಹುದು. ಮಳೆಗಾಲದಲ್ಲಿ ಏಕಾಏಕಿಗೆ ನೀರು ಬಿಟ್ಟರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲೆಲ್ಲ ಭೀಕರ ಪ್ರವಾಹ ಆಗಬಹುದು ಎನ್ನುವಂಥ ಆತಂಕ ಇದೆ. ನೀವು ನೋಡಿ, ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು, ನಮ್ಮಲ್ಲಿ ಒಳ ಹರಿವಿನ ಪ್ರಮಾಣ ಎಷ್ಟಿದೆ ಮತ್ತು ಹೊರ ಹರಿವಿನ ಪ್ರಮಾಣ ಎಷ್ಟಿದೆ, ಏನು ಎತ್ತ ಅನ್ನುವಂಥ ಅಂಕಿಅಂಶವನ್ನು ಭಾರತ ಸರ್ಕಾರ ಹಂಚಿಕೊಳ್ತಾ ಇತ್ತು. ಆದರೆ ಯಾವಾಗ ನಾವು ಈ ಒಪ್ಪಂದವನ್ನು ಅಮಾನತ್ನಲ್ಲಿ ಇಟ್ವಲ್ಲ, ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಾವು ಪಾಕಿಸ್ತಾನಕ್ಕೆ ತಿಳಿಸ್ತಾ ಇಲ್ಲ. ನಾಳೆ ಒಂದು ವೇಳೆ ನಮ್ಮ ಸಿಂಧೂ ನದಿಗೆ ಏನಾದರೂ ಒಳ ಹರಿವಿನ ಪ್ರಮಾಣ ಜಾಸ್ತಿಯಾಗಿ ನಾವು ಹೊರ ಹರಿವಿನ ಪ್ರಮಾಣವನ್ನು ಜಾಸ್ತಿ ಮಾಡಿಬಿಟ್ರೆ ಪಾಕಿಸ್ತಾನಕ್ಕೆ ಏಕಾಏಕಿಯಾಗಿ ಗೊತ್ತಾಗಲ್ಲ. ಪರಿಣಾಮ ಏನಾಗುತ್ತೆ, ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಒಟ್ಟಾರೆ ಪ್ರದೇಶ ಏನಾಗ್ಬಿಡುತ್ತೆ, ನೀರಿನಲ್ಲಿ ಮುಳುಗಡೆ ಆಗುವಂಥ ಆತಂಕ ಇದೆ. ಯಾರು ಮಾಡ್ಕೊಂಡಿರೋದು? ಇದು ಸಹಜವಾಗಿ ಪಾಕಿಸ್ತಾನ ಮಾಡ್ಕೊಂಡಿರೋದು. ಭಯೋತ್ಪಾದನೆಗೆ ಸಪೋರ್ಟ್ ಮಾಡಿ ಭಯೋತ್ಪಾದನೆಯನ್ನೇ ಉಸಿರಾಗಿ ತೆಗೆದುಕೊಂಡಿರುವಂತಹ ಪಾಕಿಸ್ತಾನ ಇವತ್ತು ಇಂಥದ್ದೊಂದು ಪರಿಸ್ಥಿತಿಯನ್ನು ಮಾಡ್ತಾ ಇದೆ. ಇದಕ್ಕೆ ಭಾರತ ಹೇಳ್ತಾ ಇದೆ ಮೊದಲು ಭಯೋತ್ಪಾದನೆಯನ್ನು ನಿಲ್ಲಿಸಿ ಅಂತ ಅವರೆಲ್ಲ ಹೇಳ್ತಾ ಇರೋದು. ಯಾವಾಗ ಗಡಿ ಆಚೆಗಿನ ಭಯೋತ್ಪಾದನೆ ನೀವು ನಿಲ್ಲಿಸಲು ಅಲ್ಲಿ ತನಕವೂ ಕೂಡ ಇದು ಮುಂದುವರಿಯುತ್ತೆ ಅನ್ನುವಂತಹ ಮಾತುಕತೆಗಳನ್ನು ಭಾರತ ಹೇಳ್ತಾ ಇರೋದು. ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿದರೆ ಪಾಕಿಸ್ತಾನಕ್ಕೆ ಸ್ಟ್ಯಾಂಡ್ ಉಳಿಯುತ್ತಾ ಅಂತ. ಭಾರತ ಸದ್ಯಕ್ಕೆ ಹೇಳ್ತಾ ಇರೋದೇನು, ಇದನ್ನು ತಾತ್ಕಾಲಿಕ ಮಟ್ಟದಲ್ಲಿ ಮಾತ್ರ ನಾವು ಅಮಾನತೀಕರಣದಲ್ಲಿಟ್ಟಿದ್ದೀವಿ. ಶಾಶ್ವತವಾಗಿ ಈಗ ಉಭಯ ದೇಶಗಳ ಪೈಕಿ ಒಂದು ದೇಶ ಹೊರ ಹೋಗಬೇಕು ಅಂದರೆ ಅಲ್ಲೆಲ್ಲ ಮಾತುಕತೆ ಆಗಬೇಕು ಅನ್ನೋದು ನಿಯಮ ಇದೆ. ಆದರೆ ಅವತ್ತಿನ ಸ್ಥಿತಿ ಬೇರೆ, ಇವತ್ತಿನ ಸ್ಥಿತಿ ಬೇರೆ, ಆ ಮಾತು ಬೇರೆ. ಆದರೆ ಭಾರತ ಹೇಳ್ತಾ ಇರೋದೇನು, ತಾತ್ಕಾಲಿಕವಾಗಿ ನಾವು ಅಮಾನತೀಕರಣ ಮಾಡಿದ್ದೀವಿ ಅಂತ. ಇದು ಭಾರತಕ್ಕಿರುವಂಥ ಒಂದು ಪ್ಲಸ್ ಪಾಯಿಂಟು. ಇವೆಲ್ಲದರ ಜೊತೆಗೆ ಪಾಕಿಸ್ತಾನಕ್ಕೆ ಇದೀಗ ಉಕ್ರೇನ್ ಸಹಾಯ ಆಗ್ತಾ ಇದೆಯಾ? ಯಾವ ಉಕ್ರೇನ್? ರಷ್ಯಾ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಉಕ್ರೇನ್. ಯಾವುದ್ರ ಮುಖಾಂತರ? ಡ್ರೋನ್ಗಳ ಮುಖಾಂತರ ಹೋರಾಟ ಮಾಡ್ತಾ ಇರುವಂಥ ಉಕ್ರೇನ್. ಹಾಗಾದರೆ ಪಾಕಿಸ್ತಾನಕ್ಕೆ ಹೆಂಗೆ ಸಹಾಯ? ಭಾರತದ ವಿರುದ್ಧ ಒಂದು 600 ಡ್ರೋನ್ ದಾಳಿಗಳನ್ನು ಬಳಸಿ ಪಾಕ್ ಒಂದು ದಾಳಿ ಮಾಡೋದಕ್ಕೇನೋ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡಿತ್ತಂತೆ. ಅದೆಲ್ಲ ವಿಫಲ ಆಗಿದೆ ಅಂತ. ತಾಂತ್ರಿಕ ದೋಷ ಮತ್ತು ಭಾರತದ ಪ್ರತಿರೋಧಕ್ಕೆ ಆಪರೇಷನ್ ಸಿಂಧೂರ್ ಎಲ್ಲ ಮಾಡಿದ್ದೆ ನೋಡಿದ್ದೀವಿ. ಅವಾಗ ಅವರು ಚೀನಾದ ಡ್ರೋನ್ಗಳನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ರು. ಅದೆಲ್ಲ ಟುಸ್ ಆಗಿತ್ತು ಭಾರತದ ವಿರುದ್ಧ. ಹೀಗಾಗಿ ಇವರೆಲ್ಲ ಉಕ್ರೇನ್ ಜೊತೆಗೆ ಹೋಗ್ತಿದ್ದಾರೆ ಅಂತ. ನೀವು 90ರ ದಶಕದಿಂದಲೂ ಕೂಡ ಉಕ್ರೇನ್ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಂಬಂಧ ಇದೆ, ರಕ್ಷಣಾ ಸಂಬಂಧ ಇದೆ. ಪಾಕಿಸ್ತಾನದ ಯುದ್ಧ ಟ್ಯಾಂಕರ್ಗಳಾದಂಥ T-80UD ಈ ಟ್ಯಾಂಕರ್ಗಳನ್ನೆಲ್ಲ ಉಕ್ರೇನ್ ಕೊಟ್ಟಿತ್ತು. ಇವತ್ತು ಅವರೇ ನೋಡ್ಕೋತಿದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬೃಹತ್ ಯುದ್ಧ ವಿಮಾನಗಳನ್ನು ಅಥವಾ ಅಮೆರಿಕಾದಿಂದ ನಾವು ಅತ್ಯಾಧುನಿಕವಾದಂಥದ್ದನ್ನು ಖರೀದಿ ಮಾಡ್ತೀವಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ. ಆರ್ಥಿಕವಾಗಿ ಸೋತು ಹೋಗಿದ್ದಾರೆ. ಈ ಕಾರಣಕ್ಕಾಗಿ ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಏನವರು ಅತ್ಯಂತ ಕಡಿಮೆ ವೆಚ್ಚದ ಡ್ರೋನ್ಗಳನ್ನು ಏನು ಬಳಕೆ ಮಾಡ್ಕೊಂಡಿದ್ರು ಅವುಗಳನ್ನು ಕೊಡ್ತಾರೆ ಅಂತ. ಈಗ ಭಾರತಕ್ಕೊಂದು ಆಪ್ಷನ್ ಅಂತ ಹೇಳಿದ್ರೆ, ಭಾರತ ಸಿಂಧೂ ನದಿಯ ಮೇಲ್ಭಾಗದಲ್ಲಿದೆ. ಈ ಸಿಂಧೂ ನದಿಯ ಮೇಲ್ಭಾಗದಲ್ಲಿ ಇರುವ ಕಾರಣಕ್ಕಾಗಿ ಆ ಒಟ್ಟಾರೆ ನೀರನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಯಾರಿಗಿದೆ? ಭಾರತಕ್ಕಿದೆ. ಹೀಗಾಗಿ ಆ ನೀರನ್ನು ನಿಯಂತ್ರಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ನಿಯಂತ್ರಣದ ವಿರುದ್ಧ ನಾವು ಯುದ್ಧ ಮಾಡ್ತೀವಿ ಅನ್ನುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನದ ಒಂದು ದುಸ್ಥಿತಿ ಇದು, ಒಂದು ನರಿ ಬುದ್ಧಿ ಅಂತ ಸದ್ಯಕ್ಕೆ ಆಗ್ತಾ ಇರುವಂಥ ವಿಶ್ಲೇಷಣೆ. ಮತ್ತೊಂದು ಕಡೆ ಪಾಕಿಸ್ತಾನದ ಕೃಷಿ ಮತ್ತು ಆರ್ಥಿಕತೆ ಅಂತ್ಯನಾ? 80% ಜನ ನಾಳೆ ಚಳಿಗಾಲ ಬಂತು ಹೇಳಿದ್ರೆ ಅಲ್ಲಿ ಗೋಧಿಯನ್ನು ಬಿತ್ತನೆ ಮಾಡ್ತಾರೆ. ಗೋಧಿಗೆ ಯಾವ ನೀರು ಬೇಕು? ಇದೇ ಸಿಂಧೂ ನದಿ ನೀರು ಬೇಕು. 90% ಕೃಷಿ ಕ್ಷೇತ್ರ ಎಲ್ಲ ಆಗಿದೆ. ಡೆಡ್ ಸ್ಟೋರೇಜ್ ಹಂತಕ್ಕೆಲ್ಲ ಪ್ರಮುಖ ಅಣೆಕಟ್ಟೆಗಳ ನೀರಿನ ಮಟ್ಟ ಎಲ್ಲ ಬಂದಿದೆ. ಪ್ರಮುಖ ಜಲಾಶಯಗಳು ಕುಸಿತ ಆಗಿರೋದು, ಜಲವಿದ್ಯುತ್ ಯೋಜನೆಗಳ ಕಾಮಗಾರಿಗಳೆಲ್ಲ ವೇಗವಾಗಿ ನಡೀತಾ ಇಲ್ಲ.
ತರ್ಬೆಲಾ, ಮಂಗಲಾ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಆಗಿದೆ. ಹೈಡ್ರಾಲಜಿಕಲ್ ಡೇಟಾ ಕಡಿತ ಆಗಿದೆ, ಅಂದರೆ ಮುನ್ಸೂಚನೆ ಯಾವುದನ್ನು ಕೂಡ ಕೊಡ್ತಾ ಇಲ್ಲ, ಹೀಗಾಗಿ ಅದು ಪಾಕಿಸ್ತಾನಕ್ಕೆ ಹೊಡೆತ ಬಿದ್ದಿದೆ. ಆರ್ಥಿಕ ಮತ್ತು ಇಂಧನ ಬಿಕ್ಕಟ್ಟು ಸೃಷ್ಟಿಯಾಗಿರುವುದು, ಅಂದರೆ ಯಾವ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಿಗೆ ನೀವು ಪಿಒಕೆಯ ವಿದ್ಯುತ್ತನ್ನು ತೆಗೆದುಕೊಂಡು ಹೋಗಿ ಇವರೆಲ್ಲ ಕೊಡೋ ಪ್ರಯತ್ನವನ್ನು ಮಾಡ್ತಿರಲ್ಲ, ಯಾವ ಜಲ ವಿದ್ಯುತ್ ಮೇಲೆ ಪಾಕಿಸ್ತಾನ ಡಿಪೆಂಡೆನ್ಸಿ ಆಗಿತ್ತು, ಇವತ್ತು ಅದೇ ಜಲ ವಿದ್ಯುತ್ ಮೇಲೆ ಇದೀಗ ಪಾಕಿಸ್ತಾನಕ್ಕೆ ಒಂದು ಏಟು ಕೊಡೋ ಪ್ರಯತ್ನವನ್ನು ಭಾರತ ಮಾಡಿದೆ. ಇದು ಪಾಕಿಸ್ತಾನದ ಒಟ್ಟಾರೆ ಸದ್ಯದ ಪರಿಸ್ಥಿತಿ. ಇದು ಜೀ ಕನ್ನಡ ನ್ಯೂಸ್ ಅಡಿಯ 4ನೇ ಸುದ್ದಿ. ಆದರೆ ಕೊನೆಯ ಸುದ್ದಿ, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಇಡೀ ಭಾರತವೇ ಬೆಚ್ಚಿ ಬೀಳುವಂಥ ಒಂದು ಘಟನೆ ಆಯಿತು. ಏನು ಬೆಚ್ಚಿ ಬೀಳುವ ಘಟನೆ? ಒಂದು ಹುಡುಗನ ಜೊತೆಗೆ ಮದುವೆಗೆ ಫಿಕ್ಸ್ ಆಗಿತ್ತು, ಆದರೆ ಆ ಹುಡುಗನ ಜೊತೆಗೆ ಮದುವೆ ಆಗುವುದಕ್ಕೆ ಇಷ್ಟವಿಲ್ಲದಂತಹ ಯುವತಿ ಆತನನ್ನು ಕರೆದುಕೊಂಡು ಹೋಗಿ ಒಂದು ಪ್ರಪಾತಕ್ಕೆ ತಳ್ಳಿದ್ದಂತಹ ಘಟನೆ. ಯಾವುದು? ಉದ್ಯಮಿ ಖೇತನ್ ಅಗರ್ವಾಲ್ ಕೊಲೆ ಪ್ರಕರಣ. ಈ ಪ್ರಕರಣವನ್ನು ಅಲ್ಲಿಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬೆಚ್ಚಿ ಬೀಳಿಸೋ ಸಂಗತಿಗಳೆಲ್ಲ ಹೊರಗೆ ಬರ್ತಾ ಇದೆ. ಇವರು ಮೊದಲೇ ಮದುವೆ ಆಗಿದ್ದರಂತೆ, ಮದುವೆನ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಹಣವನ್ನೆಲ್ಲ ಪಾವತಿ ಮಾಡಿದ್ರಂತೆ. ಹಾಗಾದರೆ ಹೆಂಗಾಯ್ತು ಇದು ಘಟನೆ, ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಯಾ ಗೋಯಲ್ ಎನ್ನುವಂಥ ಈ ಯುವತಿ, ಈ ಖೇತನ್, ಪುಣೆಯ ಉದ್ಯಮಿ ಖೇತನ್ನ ಜೊತೆಗೆಲ್ಲ ನಿಶ್ಚಿತಾರ್ಥ ಆಗಿತ್ತು, ನವೆಂಬರ್ನಲ್ಲಿ ಮದುವೆ ಆಗಬೇಕಾಗಿತ್ತು. ಇದೀಗ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ. ಸಿಯಾಳ ಸೀಕ್ರೆಟ್ ವೆಡ್ಡಿಂಗ್ ಇದೀಗ ಬಯಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದೆಲ್ಲ ಚಾಟ್ ಇದೆ ಅವ್ರದ್ದು, ವಾಟ್ಸಪ್ ಚಾಟ್ ಇದು. ಇದರಲ್ಲಿಂದ ಭಯ ಆಯ್ತು, ಅಂದರೆ ಹೊರಗಡೆ ಬಂದಿದೆ. 4 ತಿಂಗಳ ಮೊದಲೇ ಪ್ರಿಯಕರನ ಜೊತೆಗೆ ಸಿಯಾ ಮದುವೆ ಆಗಿದ್ದರು. ಪೊಲೀಸ್ ತನಿಖೆಯಲ್ಲೆಲ್ಲ ರಹಸ್ಯ ಮದುವೆ ಆಗಿದೆ. ರಹಸ್ಯ ಮದುವೆಯ ಈ ವಿಚಾರ ಎಲ್ಲ ಸದ್ಯಕ್ಕೆ ಹೊರಗಡೆ ಬಂತು. ಹೆಂಗೆ ಬಂತಿದು ಅಂತ ಹೇಳಿದರೆ, ಜೂನ್ 18ನೇ ತಾರೀಕಿಗೆ ಆಗಿದ್ದಂಥ ಘಟನೆ ಇದು. ಮಹಾರಾಷ್ಟ್ರದ ಲೋಹಗಢ ಕೋಟೆಗೆ ಖೇತನನ್ನು ಕರೆದುಕೊಂಡು ಹೋಗಿ ಸಿಯಾ ತಬ್ಬಿದ್ರು. ಅದಕ್ಕಿಂತ ಮೊದಲು 4 ದಿನಗಳ ಮೊದಲು ಒಂದೆಲ್ಲ ಟ್ರೈ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ಆ ಪ್ರಿಯಕರ ಚೇತನ್ನ ಜೊತೆಗೆ ಇದೆಲ್ಲ ಆಗಿತ್ತು. ಮದುವೆಯ ಈ ಶಾಪಿಂಗ್ ನೆಪದಲ್ಲಿ ಖೇತನಿಂದ 1 ಕೋಟಿ ರೂಪಾಯಿನೋ ಹಣ ಪಡೆದಿದ್ರಂತೆ. ಅದನ್ನು ಚೇತನ್ ಬ್ಯಾಂಕ್ಗೂ ಕೂಡ ಕಳಿಸಿದ್ರು ಎನ್ನುವಂತಹ ಸುದ್ದಿ. ಅದಾದ ನಂತರ ಡಿಜಿಟಲ್ ಪ್ರಿಂಟ್ಸ್ ಎಲ್ಲ ಸಿಕ್ಕಿದೆ. 6 ರಿಂದ 7 ತಿಂಗಳ ಅವಧಿಯ ವಾಟ್ಸಪ್ ಚಾಟ್ಗಳು ಸಿಕ್ಕಿದೆ, ಕರೆಗಳ ವಿವರ ಸಿಕ್ಕಿದೆ, ಎಲ್ಲವೂ ಕೂಡ ಆಗಿದೆ. ಮತ್ತೊಂದು ಕಡೆ ಎಲ್ಲಕ್ಕಿಂತ ಹೆಚ್ಚಾಗಿ ಫೋಟೋಗಳು ಡಿಲೀಟ್ ಆಗಿದೆ. ಏನೇನು ಫೋಟೋಗಳು? ಮದುವೆಯ ಹಾರವನ್ನೆಲ್ಲ ಚೇಂಜ್ ಮಾಡಿದ್ರಲ್ಲ ಪರಸ್ಪರವಾಗಿ, ಅದು ಕೂಡ ಇದಕ್ಕೆ ಸಿಕ್ಕಿದೆ. ಇನ್ನೊಂದು, ಭಾರತದಲ್ಲಿ ಒಂದು ವಿಶೇಷ ವಿವಾಹ ಕಾಯ್ದೆಯಡಿ ಮದುವೆ ಆಗೋದಕ್ಕೆ ಈ ಅಧಿಕಾರಿಗೆ ನೋಟಿಸ್ ನೀಡಿದ ನಂತರ ಕಡ್ಡಾಯವಾಗಿ 30 ದಿನಗಳ ಕಾಲ ಸಾರ್ವಜನಿಕ ಆಕ್ಷೇಪಣೆ ಇರುತ್ತೆ. ಏನಿದು ಸಾರ್ವಜನಿಕ ಆಕ್ಷೇಪಣೆ ಅಂತ ಹೇಳಿದ್ರೆ, ಈ ಮದುವೆ ಯಾರಾಗ್ತಾರಲ್ಲ, ಹುಡುಗ ಹುಡುಗಿ, ಈ ಇಬ್ಬರ ಫೋಟೋಗಳನ್ನು, ಮದುವೆ ಆಗಿರೋ ಫೋಟೋಗಳನ್ನು ಅಲ್ಲಿ ನೋಂದಣಿ ಕಚೇರಿಯ ನೋಟಿಸ್ ಬೋರ್ಡಲ್ಲೆಲ್ಲ ಹಾಕಲಾಗುತ್ತೆ 30 ದಿನಗಳ ಕಾಲ. ಈ ಯುವಕ ಮತ್ತು ಯುವತಿ ಚೇತನ್ ಮತ್ತು ಈ ಸಿಯಾಗೊಂದು ಭಯ ಬಂತು. ಹೀಗೆ ಫೋಟೋವನ್ನು ನೋಟಿಸ್ ಬೋರ್ಡಲ್ಲಿ ಏನಾದರೂ ಹಾಕ್ಬಿಟ್ರೆ ನಮಗದು ಫ್ಯಾಮಿಲಿ ಗೊತ್ತಾಗ್ಬಿಡುತ್ತೆ. ನಾಳೆ ಆ ಫ್ಯಾಮಿಲಿ ಗೊತ್ತಾಗೋದ್ರಿಂದ ನಮಗೆ ವೈಯಕ್ತಿಕವಾಗಿ ಸಮಸ್ಯೆ ಆಗುತ್ತೆ. ನನಗೆ ನೋಡಿದ್ರೆ ಬೇರೆ ಮದುವೆ ಫಿಕ್ಸ್ ಆಗಿದೆ ಅಂತ ಇರುವಂಥ ಆತಂಕ ಇತ್ತಂತೆ. ಈ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ, ಈ 30 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ನೋಟಿಸ್ ಬೋರ್ಡ್ನಲ್ಲಿ ನಮ್ಮ ಫೋಟೋ ಬರಬಾರ್ದು ಅಂತ ಸಿಯಾ ಮತ್ತು ಚೇತನ್ ಅಲ್ಲಿರುವಂಥ ಅಧಿಕಾರಿಗಳು ಇರ್ತಾರಲ್ಲ, ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಹಣವನ್ನು ಕೊಟ್ಟಿದ್ರು ಅಂತ. ಅದು ಕೂಡ ಕಾನೂನಿನ ಉಲ್ಲಂಘನೆ ಆಗಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಅದರ ವ್ಯಾಪ್ತಿಯಲ್ಲೂ ಕೂಡ ಈ ಪ್ರಕರಣದ ತನಿಖೆ ಆಗ್ತಾ ಇದೆ. ಆ ಮುಖಾಂತರ ಈ ಸೀಕ್ರೆಟ್ ವೆಡ್ಡಿಂಗ್ ಅನ್ನೋದು ಏನು ಬಯಲಾಗ್ತಾ ಇರೋದು. ಕೊಲೆಗಾತಿ ಸೋನಂ ಇನ್ಸ್ಪಿರೇಷನ್, ಮೊನ್ನೆ ಹೇಳಿದ್ದೆ ಇದ್ರ ಬಗ್ಗೆ. ಹನಿಮೂನ್ ಮರ್ಡರ್ ಕತೆ ನಮಗೆಲ್ಲ ಗೊತ್ತಿದೆ. ಸೋನಂ ರಘುವಂಶಿ ಕೇಸ್. ಹನಿಮೂನಿಗೆ ಹೋದಂತಹ ಸಮಯದಲ್ಲಿ ಪ್ರಿಯಕರನ್ನ ಕರೆದುಕೊಂಡು ಹೋಗಿ ಇದೇ ರೀತಿಯಾಗಿ ಬೆಟ್ಟದಿಂದ ತಳ್ಳಿ ಸೋನಂ ಮಾದರಿಯಲ್ಲಿ ಸಂಚೆಲ್ಲ ಇವರು ಮಾಡಿದ್ರು. ಅದನ್ನು ಅಧ್ಯಯನವನ್ನು ಕೂಡ ಇವರೆಲ್ಲ ಮಾಡಿದ್ರು. ಸೋನಂ ರಘುವಂಶಿ ಪ್ರಕರಣ, ಮಧ್ಯಪ್ರದೇಶದ ಇಂದೋರ್ ಮೂಲದ ಸಾರಿಗೆ ಉದ್ಯಮಿ ರಾಜಾ ರಘುವಂಶಿ ಮತ್ತು ಸೋನಂ ರಘುವಂಶಿ ಮದುವೆ ಆಯಿತು. ಮೇ 11ಕ್ಕೆ ಮದುವೆ, 20ನೇ ತಾರೀಕಿಗೆ ಅವರೆಲ್ಲ ಹನಿಮೂನಿಗೆ ಹೋಗ್ತಾರೆ ಮೇಘಾಲಯಕ್ಕೆ. 23ನೇ ತಾರೀಕಿಗೆ ಅವರೆಲ್ಲ ಹೊರಗಡೆ ಹೋದರು. ಅದಾದ ನಂತರ ಸಿಗಲಿಲ್ಲ. ವೇ ಸಾಮ್ಡಾಂಗ್ ಎನ್ನುವಂತಹ ಒಂದು ಆ ಪ್ರದೇಶದಲ್ಲಿ ಅವ್ರದ್ದು ಎಲ್ಲ ಮೃತದೇಹ ಸಿಕ್ಕಿತ್ತು. ಅಂದರೆ ಮತ್ತೊಬ್ಬನ ಜೊತೆಗೆ ಅವರ ಸಂಬಂಧ ಇತ್ತು. ಆ ಸಂಬಂಧದ ಕಾರಣಕ್ಕಾಗಿ ಮದುವೆ ಆದಂತಹ ಯುವಕನನ್ನು ಇವಳು ಸಾಯಿಸಿದ್ಲು. ಯಾವುದೇ ಕಾರಣಕ್ಕೂ ಒಂದು ರೀತಿಯಾದಂಥ ಅಪಘಾತದ ರೀತಿಯಲ್ಲಿ ಇದಾಗಿದೆ ಅಂತ. ಕೊಲೆಗಾಗಿ ಒಂದು ಸುಪಾರಿಯನ್ನು ಕೊಡಲಾಗಿತ್ತು, ಪ್ರೇಮ ಸಂಬಂಧ ಇತ್ತು. ಅದೇ ರೀತಿಯಾಗಿ ಪುಣೆಯ ಲೋಹಗಢ್ ಕೋರ್ಟ್ನಲ್ಲಿ ಕೂಡ ಇದೇ ರೀತಿಯಾಗಿ ಮಾಡಬೇಕು ಅಂತ, ಯಾವುದೇ ಗಾಯಗಳಾಗಬಾರ್ದು, ಏನಾಗಬಾರ್ದು ಅಂತ ಅಪಘಾತದ ರೀತಿಯಲ್ಲಿ ಆಗಿದೆ. ಮೊದಲ ರೀತಿಯಾದಂತಹ ಈ ಸಮಯದಲ್ಲಿ ಏನಾಗಿತ್ತು, ಏನೋ ಹಾವು ಬಂತು, ಹಾವು ಬಂದಿದ್ದ ಕಾರಣಕ್ಕಾಗಿ ನಿಮ್ಮನ್ನು ತಳ್ಳಿಬಿಟ್ಟೆ ನಾನು ಅಂತ ಯಾರಿಗೆ ಹೇಳಿದ್ದು? ಕೇತನಿಗೆ ಹೇಳಿದ್ಲಿ ಈ ಮಹಿಳೆ ಕೇತನಿಗೆ ಹೇಳಿದ್ದು, ಹಾವು ಬಂದಿತ್ತು, ಆ ಕಾರಣಕ್ಕಾಗಿ ನಿಮ್ಮನ್ನು ತಳ್ಳಿಬಿಟ್ಟಿದ್ದೆ ಅಂತ ಹೇಳಿದ್ದು. ಅದಾದ ನಂತರ ಅದನ್ನು ಎಚ್ಚೆತ್ತುಕೊಳ್ಳದಂತಹ ಈ ಕೇತನ್ ಅನ್ನುವಂಥ ಯುವಕ ಒನ್ಸ್ ಅಗೇನ್ ಈ ಲೋಹಗಢ ಕೋಟೆಗೆ ಬಂದಿದ್ದ. ಈ ಲೋಹಗಢ ಕೋಟೆಗೆ ಬಂದ ನಂತರ ಇದೇ ರೀತಿಯಾಗೆಲ್ಲ ಘಟನೆ ಆಯಿತು. ಯಾವ್ಯಾವ ತಪ್ಪುಗಳನ್ನು
ಈ ಮಧ್ಯಪ್ರದೇಶದ ಸೋನಂ ರಘುವಂಶಿ ಪ್ರಕರಣದಲ್ಲೆಲ್ಲ ಆಗಿತ್ತಲ್ಲ, ಆ ಪ್ರಕರಣದಲ್ಲಿ ನಾನು ಮಾಡಬಾರದು ಅಂತ ಇವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರಂತೆ. ಹೀಗಾಗಿ ಆಗಿದೆ ಇದು ಬೆಳವಣಿಗೆ. ಮತ್ತೊಂದು ಕಡೆ ಈ ಘಟನೆಗೂ ಮುನ್ನ ಇವಳು ಗೂಗಲ್ ಸರ್ಚ್ನಲ್ಲಿ ಕೆಲವು ಪ್ರಶ್ನೆಗಳನ್ನೆಲ್ಲ ಡೀಟೇಲ್ ಆಗಿ ಸರ್ಚ್ ಮಾಡಿದ್ಲು. ಗೂಗಲ್ ಕ್ರಿಮಿನಲ್ ಸರ್ಚ್ ಏನೇನು, ಮಹಿಳಾ ಕೈದಿಗಳನ್ನು ಪೊಲೀಸರು ಹೊಡಿತಾರಾ, ಏನು ಮಾಡ್ತಾರೆ, ಏನು ಎತ್ತ ಅಂತ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರಂತೆ. ಹೊಡಿತಾರಾ, ಮಹಿಳೆಯರಿಗೆ ಏನಾದರೂ ಹಕ್ಕುಗಳಿದೆಯಾ, ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಳ್ಳೋದು ಹೆಂಗೆ, ಹನಿಮೂನ್ ಮರ್ಡರ್ ಸೋನಂ ರಘುವಂಶಿ ಕೇಸ್ ಏನಾಯಿತು, ಇವತ್ತಿಗೆ ಎಲ್ಲೆಲ್ಲಿಗೆ ಬಂದಿದೆ, ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಮಹಿಳೆಯರ ಹಕ್ಕುಗಳು ಏನು ಎತ್ತ ಅಂತ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅದನ್ನೆಲ್ಲ ನಿರ್ವಹಣೆ ಮಾಡಬೇಕು, ವಿಚಾರಣೆ ತೀವ್ರತರನಾಗಿರುತ್ತಾ, ಏನು ಎತ್ತ ಎಲ್ಲವನ್ನೂ ಕೂಡ ಅವರೆಲ್ಲ ಸರ್ಚ್ ಮಾಡಿದಂತೆ. ಕ್ರಿಮಿನಲ್ ಮೈಂಡ್ ಹೆಂಗಿತ್ತು ನೋಡಿ, ಅಂದರೆ ಇದೊಂದು ಪ್ರೀ ಪ್ಲಾನ್ಡ್ ಇದು. ಈ ವ್ಯಕ್ತಿನ ಸಾಯಿಸಬೇಕು, ಅದಾದ ನಂತರ ಪೊಲೀಸರ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಪರಿಸ್ಥಿತಿಗಳು ಹೆಂಗಿರುತ್ತೆ, ಏನು ಎತ್ತ, ಅದರಿಂದ ನಾವು ಹೆಂಗೆಲ್ಲ ಪಾರಾಗಬೇಕು, ಪೊಲೀಸರ ಕಸ್ಟಡಿಯಲ್ಲಿದ್ದಂತಹ ಸಮಯದಲ್ಲೂ ಕೂಡ ನಾವು ಪಾರಾಗಿ ಬರೋದು ಹೇಗೆ ಎತ್ತ ಅನ್ನೋದನ್ನು ಗೂಗಲ್ನಲ್ಲಿ ಇವರೆಲ್ಲ ಸರ್ಚ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಈಗ ಒಟ್ಟಾರೆ ಬೆಳವಣಿಗೆ ಆಗಿ ಇದೆಲ್ಲ ಆಗಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮದುವೆ ಫಿಕ್ಸ್ ಆಗಿದ್ದೇ ಈ ಕೊಲೆಗೆ ಕಾರಣನ ಅಂತ. ಸಹಜವಾಗಿ ಕೇತನ್ ಎನ್ನುವಂತಹ ಉದ್ಯಮ ದೊಡ್ಡದಿತ್ತು, 600 ಕೋಟಿ ರೂಪಾಯಿ ಆದಾಯವನ್ನು ಹೊಂದಿರುವಂತಹ ಕೇತನ್ನ ಜೊತೆಗೆ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಗಿದ್ದೇ ಕೊಲೆಗೆ ಕಾರಣ ಅಂತ. ನವೆಂಬರ್ನಲ್ಲಿ ರಾಜಸ್ಥಾನದ ಉದಯ್ಪುರದಲ್ಲಿ ಒಂದು ರೆಸಾರ್ಟ್, ದೊಡ್ಡ ತರನಾದಂಥ ಬಿಲ್ಡಿಂಗು ಎಲ್ಲವೂ ಕೂಡ ಆಗಬೇಕಾಗಿತ್ತು. ಸಿಯಾಳ ದಾಖಲೆಗಳನ್ನು ಎಲ್ಲ ಕೇಳಿದರು, ಅವಾಗ ಎಲ್ಲ ನಡಕ ಶುರುವಾಗಿದೆ. ಮದುವೆ ಬಯಲಾಗುವಂಥ ಭೀತಿಯಲ್ಲಿ ಈ ಸಿಯಾ ಎಲ್ಲ ಇದ್ದರು. ಸೈನ್ ಲ್ಯಾಂಗ್ವೇಜ್ ಚಾರ್ಟ್ ಎಲ್ಲ ಮಾಡ್ತಿದ್ರಂತೆ. ತನಿಖೆಯನ್ನು ತಪ್ಪಿಸೋದಕ್ಕೆಲ್ಲ ನಿಕ್ ನೇಮ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಸಿಯಾ ಗೋಯಲ್ ಬಳಸ್ತಾ ಇದ್ದಂತೆ 2ನೇ ಮೊಬೈಲನ್ನೆಲ್ಲ ಪತ್ತೆ ಹಚ್ಚಿದ್ದಾರೆ. ಅವರು ಬೇರೆ ಬೇರೆ ಅತಿಥಿಗಳಿಗಾಗಿಯೇ ವಿಮಾನಗಳನ್ನೆಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಅದ್ದೂರಿ ಆದಂತಹ ಮದುವೆ ಆಗಬೇಕಾಗಿತ್ತು. ಆ ವ್ಯಕ್ತಿ ವಿಗ್ಗನ್ನು ಹಾಕ್ತಾ ಇದ್ದ, ಆತನ ತಲೆಯಲ್ಲಿ ಕೂದಲಿರಲಿಲ್ಲ, ನಾನು ಮತ್ತೊಬ್ಬನನ್ನು ಪ್ರೀತಿಸ್ತಾ ಇದ್ದೆ ಅನ್ನುವ ಕಾರಣಕ್ಕಾಗಿಯೇ ಇಂಥದ್ದೊಂದು ಘಟನೆ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ. ಕೊನೆಯದಾಗಿ ಸಿಯಾ ಚೇತನ್ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಆಗುತ್ತಾ ಅಂತ ಒಂದು ಪ್ಲಾನ್ ಇದೆ. ಈ ವ್ಯಕ್ತಿಯನ್ನು ಸಾಯಿಸಬೇಕು ಅನ್ನುವಂತಹ 3 ಪ್ರಕರಣ ಇರೋದಿಲ್ಲಿ. ಸದ್ಯ ಪುಣೆ ಜೈಲಿನಲ್ಲಿ ನ್ಯಾಯಾಂಗ ಬಂಧನದೆಲ್ಲ ಆರೋಪಿಗಳಿದ್ದಾರೆ. 16ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿದೆ ಪುಣೆ ನ್ಯಾಯಾಲಯ. ಇನ್ಸ್ಟಾಗ್ರಾಮ್ನ ಗುಪ್ತ ಖಾತೆಯಲ್ಲಿ ಮದುವೆ ಫೋಟೋಗಳೆಲ್ಲ ಆಗಿದೆ. ಕಣ್ಣೀರು ತನಿಖೆಯ ವೇಳೆ ಕಣ್ಣೀರು ಹಾಕಿಲ್ಲ. ಅವರು ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಹೋಗುವಂತಹ ಸಮಯದಲ್ಲಿ ಒಂದು ಅಸಹ್ಯಕರವಾದಂತಹ ಪ್ರದರ್ಶನವನ್ನು ಕೂಡ ನಾವೆಲ್ಲ ಮಾಡಿದ್ದೀವಿ. ಅದರ ಮುಖಾಂತರ ಅವರಿಗೆ ಈ ದೇಶದ ಕಾನೂನಿನ ಮೇಲೆ, ಈ ದೇಶದ ಮಾಧ್ಯಮಗಳ ಮೇಲೆ, ಈ ಒಟ್ಟಾರೆ ಪ್ರಕರಣದ ಬಗ್ಗೆ ಅವರ ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ಅದರ ಮೊನ್ನೆಯ ಚಿತ್ರೀಕರಣ ಎಲ್ಲವೂ ಕೂಡ ತೋರಿಸ್ತಾ ಇತ್ತು. ಹೀಗಾಗಿ ಅವ್ರಿಗೊಂದು ಶಿಕ್ಷೆ ಆಗಬೇಕು ಅಂತ ತಮ್ಮ ಮಗನನ್ನು ಕಳೆದುಕೊಂಡಿರುವಂತಹ ಪೋಷಕರ ಒತ್ತಾಸೆ ಆಗಿದೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ ಮಹಾರಾಷ್ಟ್ರದ ಪ್ರಕರಣ. ಇದರೊಂದಿಗೆ ಇವತ್ತಿನ ಮೆಗಾ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.